ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಐ ಹೋಪ್ ಆಲ್ ಆರ್ ಡೂಯಿಂಗ್ ವೆಲ್. ಸೊ ಇವತ್ತು ಒಂದು ರೀಡಿಂಗ್ ನೋಡೋಣ. ಅದೇನು ಅಂತಂತಂದರೆ, ತಮ್ಮ ಹಿಂದೆ ದೈವದ ಬಲ ಎಷ್ಟಿದೆ, ಅದು ಏನು ಕೆಲಸ ಮಾಡ್ತಾಯಿದೆ, ನೀವು ಈಗಿರುವ ಪರಿಸ್ಥಿತಿಯಲ್ಲಿ ಯಾವ ಯಾವ ಸನ್ನಿವೇಶಗಳನ್ನು ದಾಟಿ ಮುಂದೆ ಬಂದಿದ್ದೀರಾ, ಅದಕ್ಕಾಗಿ ನಿಮ್ಮ ಪೂರ್ವಜರಿಂದ ನಿಮಗೆ ಯಾವ ಸಮಾಚಾರ ಅಂದರೆ ಯಾವ ಮೆಸೇಜ್ ಇದೆ, ಆಂಜನೇಯ ಸ್ವಾಮಿ ಕಡೆಯಿಂದ ತಮಗೆ ಯಾವ ಮೆಸೇಜ್ ಇದೆ ಅನ್ನೋದನ್ನು ನಾವು ನೋಡೋಣ. ಸೊ ಇಲ್ಲಿ ನಾನು 2 ಪೈಲ್ ಇಟ್ಟಿದ್ದೀನಿ. ದಿಸ್ ಇಸ್ 1 ಆ್ಯಂಡ್ ದಿಸ್ ಇಸ್ 2. ತಮಗೆ ಯಾವುದು ಇಷ್ಟನೋ ತಾವು ಅದನ್ನು ಚೂಸ್ ಮಾಡ್ಕೊಳ್ಳಿ. ಓಕೆನಾ? ಸೊ ಯಾರೆಲ್ಲ ಫಸ್ಟ್ ಪೈಲ್ ಚೂಸ್ ಮಾಡ್ಕೊಂಡಿದ್ದೀರಾ, ಫಸ್ಟ್ ಡೆಕ್ ಚೂಸ್ ಮಾಡ್ಕೊಂಡಿದ್ದೀರಾ, ಅವ್ರಿಗೆ ಏನು ಮೆಸೇಜ್ ಬರ್ತಾ ಇದೆ? ಓಕೆ, ತಾವು ಈಗಿರುವ ಪರಿಸ್ಥಿತಿಯಲ್ಲಿ ಯಾವ ಯಾವ ಸನ್ನಿವೇಶಗಳನ್ನು ನೀವು ದಾಟ್ಕೊಂಡು ಬಂದಿದ್ದೀರಾ, ನಿಮ್ಮ ದೈವದ ಬಲ ನಿಮಗೆ ಸಹಾಯ ಮಾಡ್ತಾ ಇದ್ದೇನಾ? ಕೆಲವೊಂದು ಸರಿ ಏನಾಗ್ತದೆ ಅಂತಂದ್ರೆ, ನಾವೆಲ್ಲ ಸನ್ನಿವೇಶಗಳನ್ನು ದಾಟಿ ಬರುವಾಗ ನಮಗೆ ಅನಿಸುತ್ತೆ, ನಾವು ಇಷ್ಟೆಲ್ಲ ಮಾಡ್ತೀವಿ, ಅದೆಲ್ಲ ಎಲ್ಲಿ ಹೋಯ್ತಪ್ಪ, ನಾನಿನ್ನೂ ಅದೇ ಪ್ಲೇಸ್ನಲ್ಲೇ ಇದ್ದೇನಲ್ಲ, ನಾನು ಮುಂದ್ಗಡೆನೇ ಹೋಗಿಲ್ಲ. ಸೊ ಅವಾಗೇನಾಗ್ತತಿ ಅಂತಂದ್ರೆ, ಯಾವುದಾದ್ರೂ ಒಂದು ಸೋರ್ಸ್ದಿಂದ ನಿಮಗೊಂದು ಮೆಸೇಜ್ ಬರ್ತದೆ. ಸೊ ಲೆಟ್ ಅಸ್ ಸಿ ವಾಟ್ ಮೆಸೇಜ್ ಇಟ್ ಇಸ್. ಓಕೆ, ಓಕೆ, ಬಾಟಮ್ ಆಫ್ ದ ಡೆಕ್ ಜಸ್ಟಿಸ್ ಇದೆ. ಓಕೆ, ಬನ್ನಿ ರೀಡಿಂಗ್ ಶುರು ಮಾಡೋಣ. ಯಾರೆಲ್ಲ ತಾವು ಫಸ್ಟ್ ಪೈಲ್ ಚೂಸ್ ಮಾಡ್ಕೊಂಡಿರಿ, ಅವ್ರಿಗೆ ಏನು ಸಂದೇಶ ಇದೆ ಅಂತಂದರೆ, ನೋಡಿ, ನನಗೆ ತಿಳಿದ ಮಟ್ಟಿಗೆ ತಾವು ಯಾರೆಲ್ಲ ಇದನ್ನು ಚೂಸ್ ಮಾಡ್ಕೊಂಡಿರಲ್ಲ, ತಮಗೆ ಸ್ವಲ್ಪ ಪ್ರಾಬ್ಲಮ್ಸ್ ಕಡಿಮೆ. ಓಕೆ, ಈ ಕಾರ್ಡ್ ಏನು ತೋರಿಸ್ತದೆ ಅಂತಂದ್ರೆ ಲೆಗಸಿ ತೋರಿಸ್ತದೆ. ನಿಮ್ಮಲ್ಲಿ ವಂಶ ಪಾರಂಪರಿಕ ಆಸ್ತಿ ಇರಬಹುದು. ಕೆಲವೊಂದಿಷ್ಟು ಅಂದರೆ ಒಂದು 3-4 ತಲೆಮಾರಿನಿಂದ ಅವರು ಶ್ರೀಮಂತರೇ ಇರ್ತಾರೆ. ಇನ್ಹೆರಿಟೆನ್ಸ್ನಲ್ಲಿ ಸಾಕಾಗುವಷ್ಟು ಇರ್ಬೋದು ನಿಮ್ಮಲ್ಲಿ. ಪೂರ್ವಜರಿಂದ ಬಂದಂಥ ಆಸ್ತಿ ಆ ಥರದ್ದೆಲ್ಲ ಇರ್ಬೋದು ತಮ್ಮಲ್ಲೇ. ತಾವು ಪಾಲಿಟಿಕ್ಸ್ದಲ್ಲಿಯೂ ಭಾಗವಹಿಸ್ತಿರ್ಬೋದು, ಪಾಲಿಟಿಷಿಯನ್ಸು ಇರ್ಬೋದು. ಅಂದರೆ ದಿಸ್ ಈಸ್ ಲೈಕ್ ಐ VIP ಕೆಟಗರಿ ಪರ್ಸನ್. ಹೆಲ್ತ್ ಸೆಕ್ಯೂರಿಟಿ ಅನ್ರಿ, ವೆಲ್ತ್ ಸೆಕ್ಯೂರಿಟಿ ಅನ್ರಿ, ಆಮೇಲೆ ಎಲ್ಲ ವಿಷಯದಲ್ಲಿ ನಿಮ್ಮಲ್ಲಿ ಹೆಂಗೈತಿ ಅಂತಂತಂದ್ರೆ, ನಿಮ್ಮ ವಂಶ ಪರಂಪರೆಯಲ್ಲಿ ಯಾವುದು ಕೆಲಸ ಇದೆ, ತಾವೆಲ್ಲ ಅದನ್ನೇ ಮುಂದುವರ್ಸ್ಕೊಂಡು ಹೋಗುವಂಥ ಜನ. ಓಕೆ, ಹೊಸದೇನಾದರೂ ಮಾಡಬೇಕು ಅಂತಿಲ್ಲ. ಯಾಕಂತಂದರೆ ಪೂರ್ವಜರಿಂದ ಬಂದದ್ದಲ್ಲೇ ಒಂದು ಲಂಸಮ್ ಸಾಕಾಗುವಷ್ಟಿದೆ, ಅದನ್ನೇ ಮುಂದಕ್ಕೆ ತೊಗೊಂಡು ಹೋಗುವಂಥವ್ರು. ಕಾರ್ಡ್ ಎಷ್ಟು ಬ್ಯೂಟಿಫುಲ್ ಬಂದಾವ ನೋಡ್ರಿ. ಒಂದು ಸ್ವಲ್ಪ ಇಲ್ಲೇ ಮ್ಯಾಜಿಷಿಯನ್ ಕಾರ್ಡ್, 10 ಆಫ್ ಪೆಂಟೆಕಲ್ಸ್ ಆ್ಯಂಡ್ ಸನ್. ಆ್ಯಕ್ಚುಲಿ ದೇವ್ರು ನಿಮಗೆ ಏನೆಲ್ಲ ಕೊಟ್ಟಿಲ್ಲ ಅಂತ ವಿಚಾರ ಮಾಡಿರಿ, ನೀವು ಎಲ್ಲ ಕೊಟ್ಟಾನೆ. ಆ್ಯಕ್ಚುಲಿ ಎಲ್ಲ ನಿಮಗೆ ಕೊಟ್ಟು ಮರೆತು ಬಿಟ್ಟ. ನಾವು ಇವ್ರ ಹತ್ರ ಇರಲಿ ಅಂತ. ಮ್ಯಾಜಿಷಿಯನ್ ಏನು ತೋರಿಸ್ತಾನ ಅಂತಂತಂದ್ರೆ ರಿಸೋರ್ಸ್ಫುಲ್ ಅಂತಂದ್ರೆ, ಒಂದು ಒಳ್ಳೆ ಜೀವನ ಮಾಡಬೇಕಂತಂದ್ರೆ ಅದಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ದೇವ್ರು ಈಗಾಗಲೇ ನಿಮಗೆ ಕೊಟ್ಟ. ನಿಮ್ಮ ಹತ್ರ ಏನೂ ಕಡಿಮೆ ಅಂತಂತೇನಿಲ್ಲ. ಓಕೆ, ಮತ್ತು ನೀವೆಂಥ ಜನ ಅಂತಂತಂದರೆ ಒಳ್ಳೆ ಜನ. ಓಕೆ, ಆದರೆ ಸ್ವಲ್ಪ ಏನು ಅಂತಂತಂದರೆ ಒಂಥರ ಅಡ್ವೆಂಚರಸ್ ಮೈಂಡೆಡ್, ಗೊತ್ತು ಗುರಿ ಇಲ್ಲದೆ ನಿರ್ಧಾರಗಳನ್ನು ತಗೊಳ್ಳೋದು.
ಈಗ ಹೆಂಗಂತಂತಂದ್ರೆ ಮೈ ಭಲ ತು ಫಿರ್ ಪೂರಿ ದುನಿಯಾ ಭಲಿ, ಈ ಥರದ ಮಾನಸಿಕ ಸ್ಥಿತಿ. ಅಂದರೆ ನಾ ಚಲೋ ಅದೇನಂತಂದ್ಮೇಲೆ ಮುಗಿದೋತು, ಬಾಕಿದವ್ರು ಎಲ್ಲರೂ ಚಲೋನ ಅದಾರ, ನಾ ಚಲೋ ಇದ್ಮೇಲೆ ಮತ್ತೊಬ್ಬರನ್ನ ಪರೀಕ್ಷೆ ಮಾಡಬೇಕು ಅನ್ನೋಂಥ ಪ್ರಶ್ನೆನೇ ಇಲ್ಲ ಅಂದ್ಕೊಳ್ಳುವಂಥ ವ್ಯಕ್ತಿತ್ವ ನಿಮ್ಮದು. ಆದರೆ ಇಲ್ಲಿ ನೋಡ್ರಿ, ಇದೇನಿದು, ಇಲ್ಲೇ ನಿಮಗೆ ಎಷ್ಟೋ ಜನ ಗೈಡ್ ಮಾಡಾಕತ್ತಿದ್ರು. ಏನು ಮಾಡಾಕತ್ತಿದ್ರು ಅಂತಂದ್ರೆ, ನೋಡು ನೀನು ಒಳ್ಳೆಯವನಾಗಿದ್ದರೆ ಅಥವಾ ನೀವು ಒಳ್ಳೆಯವರಾಗಿದ್ದರೆ ಬೇರೆಯವರೆಲ್ಲ ಒಳ್ಳೆಯವರಾಗಿರ್ಬೇಕಂತ ಏನಿಲ್ಲ. ಸೊ ಏನಾದರೂ ತೊಂದರೆ ಆಗಬಹುದು, ಸ್ವಲ್ಪ ಕೇರ್ಫುಲ್ ಹಂಗೆ ಇರು ಅಂತ ಹೇಳಾಕತ್ತಿದ್ರು. ಆದರೆ ನೀವು ಯಾವಾಗೂ ಅದರ ಬದಲಾಗಿ ವಿಚಾರ ಮಾಡಲಿಲ್ಲ. ಅದೇನೋ ಹೇಳ್ತಾರಲ್ಲ, ಜಾಯ್ ಆಫ್ ಗಿವಿಂಗ್ ಅಂಥೇಳಿ, ನೀವು ಆ ಥರದ ನೇಚರ್ ಇರುವಂಥ ಮನುಷ್ಯ ಅಥವಾ ಆ ಥರದ ನೇಚರ್ ಇರುವಂಥ ಫ್ಯಾಮಿಲಿ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾವ ವಿಷಯಕ್ಕೂ ಕಡಿಮೆ ಇಲ್ಲ. ಮಕ್ಕಳು, ಆಸ್ತಿ ಪಾಸ್ತಿ, ಹೊಲ ಸಾಕಾಗೂ ಅಷ್ಟಿದೆ. ಸೊ ಈಗ ನೋಡ್ರಿ, ಇದು ಏನಾದರೂ ಒಂದು ಘಟನೆ ನಿಮ್ಮಲ್ಲಿ ನಡೆದಿದೆ, ಏನಾದರೂ ಒಂದು ಘಟನೆ. ಓಕೆ, ಈಗ ಇದನ್ನು ಆಮೇಲೆ ಮಾತಾಡೋಣ. ಈಗ ನಾವು ಅಂದ್ವಲ್ಲ, ನಿಮ್ಮ ಹಿಂದೆ ನಿಮ್ಮ ದೈವದ ಬಲ ಎಷ್ಟಿದೆ, ಸಾಕಾಗೂ ಅಷ್ಟಿದೆ. ನೋಡಿರಿ, ತಲೆಮಾರಿನಿಂದ ಏನಾದರೂ ಒಂದು ನಡ್ಕೊಂಡು ಬರ್ತಾ ಇತ್ತು ಅಂತಂದರೆ, ಒಂದು 4-5 ಜನ್ರೇಷನ್ಸ್ ಎಲ್ಲ ದುಡ್ಡೇ ದುಡ್ಡು ಆ ಥರ ತೊಗೊಂಡ ವಂಶ ಮುಂದುವರಿತಾ ಇದೆ ಅಂತಂತಂದರೆ, ಅದು ಬರೀ ಮನುಷ್ಯರು ಮಾಡುವ ಪ್ರಯತ್ನದಿಂದ ಅಷ್ಟೇ ಅಲ್ಲ, ಅದಕ್ಕೆ ಪೂರ್ತಿಯಾಗಿ ದೈವಿಕ ಬಲ ಇದ್ದೇ ಇರ್ತದೆ. ಟೆಂಪ್ರನ್ಸ್ ಕಾರ್ಡ್ ಇಸ್ ದೇರ್. ನಿಮ್ಮ ಹಿರಿಯರಾಗಲಿ ನೀವಾಗಲಿ ಸಮಾಜಕ್ಕೆ ಮಾಡಿದಂಥ ಮತ್ತು ಸಮಾಜಕ್ಕೆ ಕೊಟ್ಟಂಥ ಉಡುಗೊರೆ ಎಲ್ಲ ಜಾಸ್ತಿ ಐತಿ. ಅಂದರೆ ಇದನ್ನು ಹೇಳ್ತಾರೆ, ಒಬ್ಬ ಒಳ್ಳೆ ಹ್ಯೂಮನ್ ಬೀಯಿಂಗ್ಸ್ ಆಗಿ ಏನೆಲ್ಲ ಮಾಡಬೇಕು ನೀವು ಅದನ್ನೆಲ್ಲ ಮಾಡ್ತೀರಿ, ಸಮಾಜಕ್ಕಾಗಿ ನೀವೇ ಸಾಕಾಗುವಷ್ಟು ಮಾಡಿರಿ. ಟೆಂಪ್ರನ್ಸ್ ಕಾರ್ಡ್ ಏನು ಹೇಳ್ತೈತೆ ಅಂತಂತಂದ್ರೆ, ನಿಮ್ಮ ಜೊತೆ ಏನಾಗಿದೆ, ನಿಮ್ಮ ಜೊತೆ ಚೀಟಿಂಗ್ ಆಗಿರಬೇಕು. ಓಕೆ, ಚೀಟಿಂಗ್ ಆಗಿರ್ಬೇಕು ಯಾವುದಾದ್ರೂ ವಿಷಯದೊಳಗೆ, ಅದು ನಿಮ್ಮ ಮನೆಯಾಗಿನವರೇ ಮಾಡಿದ್ದು. ಯಾವಾಗ ಮನೆಯವರೇ ಮಾಡ್ತಾರೆ ಅಂತಂತಾರೆ, ಆ ಮನೆಯವರೇ ಅಂತಂತಂದರೆ ನಮ್ಮ ಜೊತೆ ಇರುವವರು, ಮನೆಯವರಾಗಲಿ ನಮ್ಮ ಜೊತೆ ಇರುವವರಾಗಲಿ, ನಮ್ಮ ಚಟುವಟಿಕೆಗಳಿಗೆ ಬದಲಾಗಿ ಎಲ್ಲ ಅವರಿಗೆ ಗುರ್ತಿರುವವರು ಅವರೇ ಮಾಡ್ತಾರೆ ಅದನ್ನು ಕೆಲಸ. ಯಾಕಂದ್ರೆ ಅವರಿಗೆ ನಮ್ಮ ರುಟೀನ್ ಗೊತ್ತಿರ್ತೈತಿ, ನಾವು ಯಾವಾಗ ಏನು ಮಾಡ್ತೀವಿ ಅನ್ನೋದು ಗೊತ್ತಿರ್ತೈತಿ. ಓಕೆ, ಅವ್ರು ಮಾಡಿದ್ದಾರೆ, ಬಟ್ ಆದರೂ ಅವ್ರು ಎಂಥ ಕೆಲಸ ಮಾಡಿದ್ದಾರೆ ಅಂತಂದು ಅವ್ರಿಗೆ ಗೊತ್ತಿಲ್ಲ. ಓಕೆ, ಈಗ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಸಂಬಂಧನೂ ಇಲ್ಲ. ಯಾಕೆ ಗೊತ್ತಾ, ಟೆಂಪ್ರನ್ಸ್ ಕಾರ್ಡ್ ಇದೆ. ನಿಮಗೆ ಗಂಧರ್ವರಿಂದಲೂ ಆಶೀರ್ವಾದ ಇದೆ, ಅಂದರೆ ಏಂಜಲ್ಸಿಂದಲೂ ಆಶೀರ್ವಾದ ಇದೆ. ದೇವರ ಆಶೀರ್ವಾದ ಅಂತೂ ಖಂಡಿತ ಖಚಿತವಾಗಿ. ಯಾಕಂತಂದರೆ ನೋಡಿ, ಯಾವುದಾದ್ರೂ ಒಂದು ಫ್ಯಾಮಿಲಿ 4-5 ಜನ್ರೇಷನ್ ದುಡ್ಡೆಲ್ಲ ಮುಂದೆ ತೊಗೊಂಡು ಬರಬೇಕು ಅಂತಂದರೆ ಅದು ಯಾವತ್ತೂ ಒಬ್ಬರ ಮಾಡಿರೋ ಕೆಲಸದಿಂದ ಯಾವತ್ತೂ ಸಾಧ್ಯ ಇಲ್ಲ. ಅದಕ್ಕೆ ಪೂರ್ತಿಯಾಗಿ ದೈವದ ಬೆಂಬಲ ಇದ್ದೇ ಇರ್ತದೆ. ನಿಮ್ಮ ಮನೆತನದ ಹಿಂದೆ ಪೂರ್ತಿಯಾಗಿ ದೇವ್ರು ನಿಂತಾನೆ, ಅವನು ನಿಮಗೆ ಹೆಲ್ಪ್ ಮಾಡಾಕತ್ತಾನ. ಹೆಂಗಂತಂತಂದ್ರೆ, ಗಂಧರ್ವರು ಅಂತ ಏಂಜಲ್ಸ್ ಅಂತ ನಾನು ಯಾಕೆ ಹೇಳಿದೆ ಗೊತ್ತಾ, ನಾವು ಡೈರೆಕ್ಟ್ ದೇವ್ರನ್ನ ಅಥವಾ ದೇವ್ರ ಕಡೆಯಿಂದ ಹೆಲ್ಪ್ ತೊಗೊಳ್ಳೋದು ಸಾಧ್ಯ ಇರೋಂಗಿಲ್ಲ. ನಾವು ಅವ್ರು ನಮ್ಮ ಹೆಲ್ಪಿಗೆ ಅವ್ರ ಗಣಗಳು ಇಳಿದು ಬರ್ತಾರೆ ಮೊದಲು. ಓಕೆ, ಅವ್ರ ಗಣಗಳು ಯಾರಂದ್ರೆ ಗಂಧರ್ವರು, ಅವರು ಮೊದಲು ಇಳಿದು ಬರ್ತಾರೆ, ಅವ್ರದ್ದು ಪೂರ್ತಿ ಬೆಂಬಲ ಇದೆ. ಈಗ ಸದ್ಯ ಅವ್ರು ಏನು ಮಾಡತ್ತಾರೆ ಅಂದರೆ, ನಿಮ್ಮಲ್ಲಿ ಏನು ಆಗಿದೆ ಅಲ್ಲ ಆ ವಿಷಯವನ್ನು ಅವ್ರು ಬ್ಯಾಲೆನ್ಸ್ ಮಾಡಕ್ಕೆ ನೋಡಾಕ್ತಾರೆ. ಹೆಂಗಪ್ಪ ಬ್ಯಾಲೆನ್ಸ್ ಮಾಡೋದು, ಇಲ್ಲಿದೆ ಅಲ್ಲ, ಅದ್ರ ಜೊತೆನೇ ಅವ್ರು ನಿಮಗೂ ಏನು ಹೇಳಾಕತ್ತಾರ ಅಂತಂತಂದ್ರೆ, ಸೊ ಬಿ ಪೇಷಂಟ್, ಪೀಸ್ ಆಫ್ ಮೈಂಡ್ ನೀವು ಸರಿಯಾಗಿ ಇಟ್ಕೊಡ್ರಿ, ಪೇಷನ್ಸ್ ಇಟ್ಕೊಡ್ರಿ. ನಿಮಗೆ ಇನ್ನರ್ ಕಾಮ್ನೆಸ್ ಸರಿಯಾಗಿ ಇರಲಿ. ಯಾವುದಕ್ಕೂ ನೀವು ಹೈಪರ್ ಆಗಕ್ಕೆ ಹೋಗ್ಬೇಡ್ರಿ. ಅಯ್ಯೋ ಹಿಂಗಾಯ್ತಲ್ಲ ಹಂಗಾಯ್ತಲ್ಲ, ಅವ್ರು ನಮಗೆಲ್ಲ ಮೋಸ ಮಾಡಿಬಿಟ್ರಲ್ಲ ಹಂಗಾಗ್ತೈತಿ. ದೇರ್ ಇಸ್ ಅ ಜಸ್ಟಿಸ್ ಕಾರ್ಡ್. ಜಸ್ಟಿಸ್ ಕಾರ್ಡ್ ಅಂದ್ರಂತೇನು, ಜಸ್ಟಿಸ್ ಕಾರ್ಡ್ ಏನಂದ್ರೆ, ನಾವು ಏನು ಮಾಡೇವಲ್ಲ ನಮಗೆ ಅದು ದಕ್ಕತೈತಿ. ಅಂದ್ರೆ ನಾವು ಏನೆಲ್ಲ ಮಾಡಿದ ಕರ್ಮಗಳನ್ನು ಸರಿಯಾಗಿ ತೂಗಿಸಿ ನೋಡುವುದು ಜಸ್ಟಿಸದ ಕೆಲಸ. ನಿಮಗೆ ನ್ಯಾಯ ಸಿಗ್ತದೆ, ನೀವೇನು ವಿಚಾರ ಮಾಡುವಂಥ ಅವಶ್ಯಕತೆಯೂ ಇಲ್ಲ. ಇಲ್ಲಿ 11-11ದ್ದು ಕಾರ್ಡ್ ಬಂದಿದೆ. ದೇರ್ ಇಸ್ ಅ ಸೆಲೆಬ್ರೇಷನ್ ಕಾರ್ಡ್. ಜಿಂದಗಿ ವಾಪಸ್ ಟ್ರ್ಯಾಕ್ ಪೇ ಆ ಜಾಯೇಗಿ, ಸಬ್ ಠೀಕ್ ಹೋ ಜಾಯೇಗಾ, ಅಂದರೆ ಲೈಫ್ ಬ್ಯಾಲೆನ್ಸ್ ಆಗ್ತದೆ. ದಿಸ್ ಇಸ್ ಅ ಸಿಂಬಲ್ ಆಫ್ ಬ್ಯಾಲೆನ್ಸ್, 11 and 11. ಓಕೆ, ನಿಮ್ಮ ಮನೆಯಲ್ಲಿ ಈಗ ಏನಾದರೂ ಶಾರ್ಟ್ ಟೈಮ್ ಸಲುವಾಗಿ ಅಂತ ಇದಾಗೈತಿ, ಶಾರ್ಟ್ ಟೈಮ್ ಸಲುವಾಗಿ ಅಂತ ಆಗೈತಿ. ನೀವು ಎಲ್ಲರೂ ಇದರಿಂದ ಹೊರಗೆ ಬಂದೇ ಬರ್ತೀರ. ಮತ್ತು ನೀವು ಯಾರು ನಿಮ್ಮ ಮನೆತನ ಜೊತೆ ಇಂಥ ಹುಚ್ಚು ಕೆಲಸ ಮಾಡ್ಯಾರಲ್ಲ, ಅವ್ರು ಯಾವ್ದಾದ್ರು ಇನ್ಫಾರ್ಮೇಷನ್ ಕದ್ದಿರ್ಬೋದು, ಏನಾದರೂ ಕಾಗದ ಪತ್ರಗಳನ್ನು ಕದ್ದಿರ್ಬೋದು, ಅಥವಾ ನಿಮ್ಮ ದೊಡ್ಡ ಪ್ರಾಜೆಕ್ಟ್ ವರ್ಕ್ದೊಳಗೆ ಏನಾದರೂ ಗದ್ದಲ ಮಾಡೋಕೆ ನೋಡಿರ್ಬೋದು, ನಿಮ್ಮ ಬೆನ್ನ ಹಿಂದೆ ನಿಮಗೇನಾದರೂ ಬ್ಯಾಕ್ ಬಿಚ್ಚಿಂಗ್ ಮಾಡಿರ್ಬೋದು, ಅದು ಏನಾದರೂ ಮಾಡಿರ್ಬೋದು, ಈ ಕಾರ್ಡ್ನಿಂದ ಏನಾದರೂ ಮಾಡಿರ್ಬೋದು. ಅವ್ರಿಗೆ ಏನು ಸಿಗಬೇಕೋ
ಆ ಶಿಕ್ಷೆ ಅವ್ರಿಗೆ ಸಿಕ್ಕೇ ಸಿಗ್ತದೆ. ಈಗ ದೊಡ್ಡ ತಲೆಮಾರಿನಿಂದ ಬಂದಂಥ ಜನರಿಗೆ ಜಾಸ್ತಿ ದೈವದ ಬಲ ಇರ್ತೈತಿ ಅಂತ ನಾ ಯಾಕೆ ಹೇಳಿದೆ ಗೊತ್ತಾ? ನಮ್ಮ ಸಿಸ್ಟರನ್ನು ಒಳ್ಳೆ ಗೌಡ್ರ ಮನೆತನಕ್ಕೆ ಕೊಟ್ಟಾರ. ಅವ್ರ ಮನೆಯೊಳಗಿಂದ ನಾನು ದೇವ್ರ ಮನೆಯದು ನೋಡಿದೆ. ಕನಿಷ್ಠ ಆರಾರು ಫುಟದ್ದು ಒಂದೊಂದು ದೇವ್ರದಾವ ಅವ್ರ ಮನ್ಯಾಗ, 6 ಫೀಟ್ ಹೈಟ್. ಅವ್ರು ಎಷ್ಟು ಚಂದ ಆರಾಧನೆ ಮಾಡ್ತಾರೆ ಗೊತ್ತಾ ಅದನ್ನೆಲ್ಲ. ಎಷ್ಟು ಈಗ ಒಂದು 3-4 ತಲೆಮಾರದಿಂದ ಅವರು ಅಷ್ಟೇ ಆಸ್ತಿ ಪಾಸ್ತಿ ಎಲ್ಲ ತೊಗೊಂಡು ಬರಾಕತ್ತಾರೆ ನೋಡ್ರಿ. ಸೊ ಅವ್ರಿಗೆ ಹೆಂಗೆ ಅಂತಂತಂದ್ರೆ ಪೂರ್ತಿಯಾಗಿ ಬೆಂಬಲ ಇರ್ತೈತೆ, ಅವ್ರ ದೈವದ ಬಲ ಪೂರ್ತಿಯಾಗಿರ್ತದೆ. ಈಗ ನಿಮಗೂ ಹಂಗೈತಿ, ಇದೇನು ಬಂದೈತಲ್ಲ ದಿಸ್ ಇಸ್ ಟೈಮ್ ಬೀಯಿಂಗ್. ಈಗ ನೋಡ್ರಿ, ಜಸ್ಟಿಸ್ ಕಾರ್ಡ್ ಇಲ್ಲಿ ಬಂದೈತಿ, ನೀವು ನೋಡ್ರಿ ಮುಂದೆ ಏನಾಗ್ಬೋದು ಅಂತ ನೀವು ಎಷ್ಟು ತಲೆ ಕೆಡ್ಸ್ಕೊಳಕತ್ತೀರಿ ಇಲ್ಲೇ. ಓಕೆ, ನೀವು ಎಷ್ಟು ತಲೆ ಕೆಡ್ಸ್ಕೊಳಕತ್ತೀರಿ, ರಾತ್ರಿ ನಿದ್ದೆ ಇಲ್ದ ಒದ್ದಾಡಕತ್ತೀರಿ. ನೀವು ಏನೂ ಮಾಡಕ್ಕೆ ಹೋಗ್ಬೇಡ್ರಿ, ನೀವು ಆರಾಮಾಗಿ ಇರ್ರಿ. ಸ್ವಲ್ಪ ದಿನ ಇಲ್ಲೇ ನೋಡ್ರಿ, ಒಳ್ಳೆಯ ವಿಷಯಗಳು ನಿಮ್ಮ ಹತ್ರ ಫಾಸ್ಟಾಗಿ ಬರ್ತಾಯಿದೆ. ನಿಮ್ಮ ಲೈಫು ಬಿಸ್ನೆಸ್ಸು ಕರಿಯರು ಒಂದು ಸ್ವಿಫ್ಟ್ ಬರಾಕತ್ತೈತಿ ಈಗ ಸದ್ಯ ಅದ್ರೊಳಗೆ. ಸೊ ಬಿ ರೆಡಿ ಫಾರ್ ದಟ್. ನೀವು ಮೆಂಟಲ್ ಪ್ರಿಪ್ರೇಷನ್ಸಿ ನಿಮ್ಮ ಹತ್ರ ಎಷ್ಟಾಗ್ತೈತೆ ಅಷ್ಟು ಸಿಚುವೇಶನ್ ಬ್ಯಾಲೆನ್ಸ್ ಮಾಡಕ್ಕೆ ನೋಡ್ರಿ. ಓಕೆ, ಈಗ ಹೆಂಗಿರ್ತೈತಿ ಅಂತಂದ್ರೆ ನಿಮಗೆ ದುಡ್ಡಿನ ಕೊರತೆ ಇಲ್ಲ, ನಿಮಗೆ ಈಗ ಮಾನಸಿಕ ತೊಂದರೆ ಜಾಸ್ತಿ ಆಗೈತೆ. ಯಾಕಪ್ಪ ಅಂತಂತಂದ್ರೆ ಸ್ವಲ್ಪ ಇಜ್ಜತ್ ಕಾ ಸವಾಲ್ ಹೋತಾ ಏನಾ, ಮರ್ಯಾದೆ ಪ್ರಶ್ನೆ ಅಲ್ಲ. ನಮ್ಮ ಜೊತೆ ಹಿಂಗಾಯಿತು, ನಮ್ಗೆ ಹಿಂಗೆ ಮಾಡಿದರು, ನಾವಿಷ್ಟ ಜನ ಆಡ್ಕೋಬೋದಲ್ಲ. ನೋಡ್ರಿ, ಅವರು ಎಷ್ಟು ಅಂದ್ರೆ ಯಾರಿಗಾದರೂ ಹೆಲ್ಪ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ನೋಡಿ ಮಾಡಬೇಕಾಗಿತ್ತು. ನೀವು ಒಳ್ಳೇದು ಮಾಡಿರಿ ಕೆಟ್ಟದ್ದು ಮಾಡಿರಿ, ಜನ ನಿಮ್ಮ ಹೆಸರು ಇಟ್ಟೇ ಇಡ್ತಾರೆ, ಇಲ್ಲಂತಂತಲ್ಲ. ಅದಕ್ಕೆ ನೀವು ಆ ವಿಷಯದ ಬದಲಾಗಿ ಜಾಸ್ತಿ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಅಗದಿ ಕಡಿಮೆ ಟೈಮ್ ಈಗಾಗಲೇ ಹತ್ತಿರ ಇದೆ. ಈಗ ಯು ಆರ್ ಗೋಯಿಂಗ್ ಟು ಸೆಲೆಬ್ರೇಟ್ ಯುವರ್ ಲೈಫ್. ಮತ್ತೆ ವಾಪಸ್ ಟ್ರ್ಯಾಕ್ ಮೇಲೆ ಬರ್ತೀರಿ. ನಿಮ್ಮ ಮನೆಯೊಳಗೆ ಏನಾದರೂ ಸೆಲೆಬ್ರೇಷನ್, ನಿಮ್ಮ ಮನೆಯೊಳಗೆ ಏನಾದರೂ ಮದುವೆ ಅಂತ ಆಗ್ಬೋದು, ನಾಮಕರಣ ಅಂತ ಆಗ್ಬೋದು, ಪ್ರೆಗ್ನೆನ್ಸಿ ರಿಲೇಟೆಡ್ ಏನಾದರೂ ಗುಡ್ ನ್ಯೂಸ್ ಬರ್ಬೋದು, ನೀವೇನಾದರೂ ಹೊಸ ಹೊಲ ಖರೀದಿ ಮಾಡ್ಬೋದು, ಫಾರ್ಮ್ ಹೌಸ್ ಅಂತ ಮಾಡ್ಬೋದು. ಈ ಥರದ ಘಟನೆಗಳು ನಿಮ್ಮಲ್ಲಿ ಈಗ ಸಮೀಪದೊಳಗನ ನಡೀತಾವೆ. ಈಗ ನಿಮಗೇನೂ ವಿಚಾರ ಮಾಡಬೇಕಂತ ಏನೂ ವಿಷಯ ಇಲ್ಲ. ನಿಮಗೆ ಪೂರ್ತಿಯಾಗಿ ಪರಮಾತ್ಮನ ಬೆಂಬಲವಿದೆ ನಿಮ್ಮ ಏನಂತಾರೆ ಇದು, ನಿಮ್ಮ ಮನೆತನಕ್ಕೆ. ಓಕೆ, ಸೊ ಈಗ ನಿಮ್ಮ ಪೂರ್ವಜರು ಇದ್ರ ಬದಲಾಗಿ ಏನು ಹೇಳಾಕತ್ತಾರೆ ನೋಡೋಣ. ಓಕೆ, ಆಮೇಲೆ ಒಂದು ಕಿವಿ ಮಾತು ಅಂದರೆ, ನಾವು ದೊಡ್ಡ ಮನೆತನದವರೇ ಇರಲಿ, ಸಣ್ಣ ಮನೆತನದವರೇ ಇರಲಿ, ನಾವು ಯಾವಾಗ ಸಮಸ್ಯೆ ಒಳಗೆ ಇರ್ತೇವಲ್ಲ ಅವಾಗ ನಮ್ಮ ಪಿತೃಗಳು ನಮಗೆ ಯಾವಾಗಿದ್ರೂ ಗೈಡ್ ಮಾಡ್ತಿರ್ತಾರೆ. ಯಾವಾಗಿದ್ದರೂ ನೀವು ಎಷ್ಟೇ ಸಣ್ಣ ಮನೆತನದವರಾಗಿರ್ರಿ ಗೈಡ್ ಮಾಡ್ತಿರ್ತಾರೆ. ಅದಕ್ಕೆ ಹೇಳೋದು ಜಾಗೃತಾವಸ್ಥೆಯೊಳಗಿರಬೇಕು ಅಂತಂದು ಹೇಳಿ. ಯಾವ ಕಡೆಯಿಂದ ಎಲ್ಲಿಂದ ನಮಗೆ ಮೆಸೇಜ್ ಬರ್ತಾ ಇದೆ, ಹೆಂಗೆ ಬರ್ತೈತಿ ಅಂತ ನಮ್ಗೆ ಗೊತ್ತಿರಂಗಿಲ್ಲ. ಬಟ್ ಅವು ಹೆಂಗಾದರೂ ಮಾಡಿ ನಿಮಗೆ ತಲುಪಿಸ್ತಿರ್ತಾನೆ. ಆದ್ರೆ ಹೆಂಗಿರ್ತೈತಿ ಅಂತಂತಂದ್ರೆ ನಮಗೊಂದು ಸ್ವಲ್ಪ ಎಚ್ಚರ ಇರಬೇಕಷ್ಟೆ. ನಮಗೆ ಎಚ್ಚರ ಇರಲಿಲ್ಲ ಅಂತಂತಂದ್ರೆ ಎಷ್ಟೋ ಸರ್ತಿ ಜನ ಮೆಸೇಜ್ ಅಕ್ಸೆಪ್ಟ್ ಮಾಡೋಂಗಿಲ್ಲ, ಅಥವಾ ಅದು ಬಂದಿರ್ತೈತಿ ಹೋಗಿಬಿಟ್ಟಿರ್ತೈತಿ. ಅವ್ರಿಗೆಲ್ಲ ಜಸ್ಟಿಸ್ ಸಿಗ್ತಿರ್ತೈತಿ, ಅದನ್ನು ಅವರು ಆ ಮೆಸೇಜಿಂದ ಅವ್ರು ಅದನ್ನು ಫಾಲೋ ಮಾಡಿದ್ರೆ. ಆದರೆ ಇವ್ರ ಅವಸ್ಥೆ ಅಷ್ಟು ಸರಿ ಇರೋಂಗಿಲ್ಲ, ಅದಕ್ಕೆ ಅವ್ರು ಅದನ್ನು ಚಾನ್ಸ್ ಕಳ್ಕೊತಾರೆ. ಸೊ ನಿಮ್ಮ ಹಿರಿಯರು ನಿಮಗೆ ಯುವರ್ ಇಂಟ್ಯೂಷನ್ ಈಸ್ ಸ್ಟ್ರಾಂಗ್, ವಿ ಆರ್ ರೀಚಿಂಗ್ ಔಟ್ ಟು ಹೆಲ್ಪ್. ಓಕೆ, ಅವರು ಹೆಲ್ಪಿಗೆ ಬರ್ತಾ ಇದ್ದಾರೆ, ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಅವ್ರು ಹೆಂಗಿರ್ತೈತಿ ಗೊತ್ತಾ, ಅದಕ್ಕೆ ಹೇಳ್ತಿರ್ತಾರಲ್ಲ, ನಮ್ಗೆ ಯಾರಾದರೂ ಬಂದು ಸಹಾಯ ಮಾಡಿದರೆ ನಾವು ಅಂತ, ಏನಪ್ಪ ನೀನು ದೇವ್ರು ಬಂದಂಗೆ ಬಂದೆ. ದೇವ್ರಿಗೂ ಮನುಷ್ಯನ ಅವಶ್ಯಕತೆ ಬೀಳ್ತದೆ. ಎದ್ರ ಸಲುವಾಗಿ ಅಂತಂತಾರೆ, ಮತ್ತು ಅವಗೊಂದು ಫಾರ್ಮ್ ಬೇಕಲ್ಲ ನಿಮ್ಮನ್ನು ರೀಚ್ ಆಗಕ್ಕೆ. ಅದಕ್ಕೆ ಅವ್ರೇನು ಮಾಡ್ತಿರ್ತಾರೆ ಅಂತಂದ್ರೆ ಯಾವುದರೇ ಒಂದು ಸೋರ್ಸ್ದಿಂದ ನಿಮಗೆ ಮೆಸೇಜ್ ಆದರೂ ಕೊಡ್ತಿರ್ತಾರೆ. ಅಥವಾ ಯಾರಾದರೂ ಜನ ಬಂದು ನಿಮಗೆ ಏನಾದರೂ ಹೇಳ್ತಿರ್ತಾರೆ. ಅವಾಗ ಹೆಂಗಂತಂತಂದ್ರೆ ಸ್ವಲ್ಪ ಬುದ್ಧಿಯನ್ನು ಸ್ಥಿಮಿತದಲ್ಲಿ ಇಟ್ಟುಕೊಂಡು ನಮ್ಮ ಹತ್ರ ಬಂದಿರುವಂಥ ಮೆಸೇಜಸ್ ಏನು, ಯಾರಾದರೂ ನಮ್ಗೆ ಏನಾದರೂ ಇದನ್ನ ಹೇಳಿದ್ರ ಅವಾಗ ಅದನ್ನು ಫಾಲೋ ಮಾಡೋಕ್ಕೆ ನೋಡ್ಬೇಕು. ಟೇಕ್ ದ ಟೈಮ್ ಟು ಪ್ಯಾಂಪರ್ ಯುವರ್ ಸೆಲ್ಫ್ ಆರ್ ಲೆಟ್ ಅದರ್ಸ್ ಟೇಕ್ ಕೇರ್ ಆಫ್ ಯು. ಓಕೆ, ಇದು ಯಾಕೆ ಗೊತ್ತಾ, ಬಹುಶಃ ಈಗ ಅವ್ರು ಯಾಕೆ ನಿಮಗೆ ಅದನ್ನು ಹೇಳಕತ್ತಾರ ಅಂತಂದ್ರೆ, ನೀವು ಎಷ್ಟು ಟೆನ್ಷನ್ದೊಳಗೆ ಈಗ ಅದಿರಿ ಅಂತಂತಂದ್ರೆ ನಿಮ್ಮ ಮಾನಸಿಕ ಪರಿಸ್ಥಿತಿ ಸರಿ ಇಲ್ಲ. ಈಗ ಇದಕ್ಕೆ ಒಂಥರ ನನಗನ್ಸಿದ ಮಟ್ಟಿಗೆ ಯಾರು ಈ ಡೆಕ್ ಚೂಸ್ ಮಾಡಿರಲ್ಲ,
ದಿಸ್ ಇಸ್ ಅ ವೆರಿ ಸಿಲಿ ಪ್ರಾಬ್ಲಮ್. ಅದು ಸೆಟ್ಟಾಗಿ ಹೋಗಿಬಿಡ್ತೈತಿ ಈಗ ಸದ್ಯ. ಬಟ್ ಯು ಆರ್ ವರಿಂಗ್ ಮೋರ್ ಫೋಕಸ್ ಆನ್ ದ ಪಾಸಿಟಿವ್ಸ್. ದೇರ್ ಆರ್ ಮೆನಿ. ಅವ್ರು ನಿಮಗೇನು ಹೇಳಾಕತ್ತಾರ, ಇದು ಸಣ್ಣ ವಿಷಯ. ಓಕೆ, ನೀವು ಫೋಕಸ್ ಪಾಸಿಟಿವ್ಲಿ ಶಿಫ್ಟ್ ಮಾಡಿರಿ ಅಂತ. ಓಕೆ, ಈಗ ಇದರ ಜೊತೆಗೆ ಆಂಜನೇಯ ಸ್ವಾಮಿ ನಿಮಗೆ ಏನು ಸಂದೇಶ ಕೊಡ್ತಾ ಇದ್ದಾರೆ ಅಂತ ನೋಡೋಣ. Feel your manifestation. Feel the joy of your manifestation as if it has already happened. So felt joy in serving Rama. Embody the feeling of having already achieved your desires to attract them into your reality. ಓಕೆ, ನೀವು ಯಾವ ಸಮಸ್ಯೆಯಿಂದ ಹೊರಗೆ ಬರಬೇಕು ಅಂತಂತ ಅನ್ಕೊಳಕತ್ತೀರಲ್ಲ, ಆ್ಯಕ್ಚುಲಿ ಅದು ಸಣ್ಣ ಸಮಸ್ಯೆ. ನೀವು ಅದನ್ನು ಮ್ಯಾನಿಫೆಸ್ಟ್ ಮಾಡ್ಬೋದು. ನಾನು ಇದರಿಂದ ಹೊರಗೆ ಬಂದಿದ್ದೀನಿ. ನೀವು ಅಂದ್ಕೊಡ್ರಿ, ನಾನು ಇದರಿಂದ ಹೊರಗೆ ಬಂದಿದ್ದೀನಿ. ಇದು ಸುಮ್ಮನೆ ಏನೋ ಚಟ್ರ ಪಟ್ರ ಅಂತಂತ ಅಂದ್ಕೊಂಡ್ರೂ ಪರವಾಗಿಲ್ಲ. ಅದು ಬಂದಿದೆ. ಅದಕ್ಕೆ ಏನಾದರೂ ನಮ್ಮ ಪೂರ್ವಜರು ನನಗೆ ಹೆಲ್ಪ್ ಮಾಡ್ತಾರೆ, ನನಗೆ ದೇವರು ಹೆಲ್ಪ್ ಮಾಡ್ತಾನೆ, ನನ್ನ ಹಿಂದೆ ದೇವರ ಬೆಂಬಲ ಐತಿ, ನಾನು ಇದರಿಂದ ಹೊರಗೆ ಬರ್ತೀನಿ ಅಂತಂತ ಮ್ಯಾನಿಫೆಸ್ಟ್ ಮಾಡಿರಿ ಅದನ್ನು. ನೀವು ಅದ್ರ ಬದಲಾಗಿ ಹೆಚ್ಚಿಗೆ ವಿಚಾರ ಮಾಡಿ ಕೊರಗೋಕ್ಕಿಂತಲೂ ಅದನ್ನು ಮ್ಯಾನಿಫೆಸ್ಟ್ ಮಾಡಿರಿ. self-discipline. Control your senses as I master time for inner peace. Practice self-discipline and moderation to achieve tranquility. ನನಗನ್ಸಿದ ಮಟ್ಟಿಗೆ ಇವರು ಯಾಕೆ ಹೇಳಕತ್ತಾರ ಅಂತಂತಂದರೆ, ನೀವು ನಿಮ್ಮ ದಿನಚರ್ಯದೊಳಗೆ ಏನಾದರೂ ಹೆಚ್ಚಿಗೆ ಏರ್ಪೇರ್ ಆಗಿರ್ಬೋದು ನಿಮಗೆ, ಬಿಕಾಸ್ ಆಫ್ ದಿಸ್ ಕಾರ್ಡ್. ಓಕೆ, ನಿಮಗೇನಾದರೂ ಹೆಚ್ಚಿಗೆ ಆ ಥರ ಏರ್ಪೇರ್ ಆಗಿರ್ಬೋದು, ಅತೀ ವಿಚಾರ ಮಾಡ್ತಿರ್ಬೋದು. ಅದಕ್ಕೆ ಅವ್ರು ಹೇಳ್ತಾರೆ, ಅತೀ ವಿಚಾರ ಮಾಡಬೇಡ್ರಿ. ನೀವು ಫಸ್ಟಿಗೆ ನೀವು ಹೆಂಗಿದ್ರಲ್ಲ ನಿಮ್ಮ ಟ್ರ್ಯಾಕ್ ಮೇಲೆ ನೀವು ವಾಪಸ್ ಬರ್ರಿ. ಓಕೆ, ಅದನ್ನೆಲ್ಲ ನಾನು ಕಂಟ್ರೋಲ್ ಮಾಡ್ತೀನಿ. ನಿಮಗೆ ಏನು ಬೇಕೋ ಅಥವಾ ನಿಮ್ಮ ಇಚ್ಛೆ ಏನೋ ಅದನ್ನು ಆ ಡಿಸೈರ್ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ರಿ. ಓಕೆ, ಸೊ ಲೆಟ್ ಅಸ್ ಸಿ ಅನದರ್ ಒನ್. ಓಕೆ, ಕಮಿಟ್ಮೆಂಟ್. ಬಿ ಲಾಯಲ್ ಟು ಯುವರ್ ಕಮಿಟ್ಮೆಂಟ್ಸ್ ಆ್ಯಸ್ ಐ ವಾಸ್ ಲಾಯಲ್ ಟು ರಾಮ. ಆನರ್ ಯುವರ್ ಪ್ರಾಮಿಸಸ್ ಆ್ಯಂಡ್ ರಿಮೇನ್ ಸ್ಟೆಡ್ ಫಾಸ್ಟ್ ಇನ್ ಯುವರ್ ಡೆಡಿಕೇಶನ್. ನೀವು ಏನು ಮಾಡ್ತಾ ಇದ್ದೀರೋ ಅದ್ರ ಜೊತೆಗೆ ಕಮಿಟೆಡ್ ಇಡ್ರಿ. ಈಗ ಸದ್ಯ ನಿಮ್ದು ಏನಾದರೂ ರುಟೀನ್ ನಿಜವಾಗ್ಲೂ ಏರ್ಪೇರ್ ಆಗಿರ್ಬೋದು. ನಿಮ್ದು ಏನು ರುಟೀನ್ ಐತಲ್ಲ, ನೀವು ಅದಕ್ಕೆ ಕಮಿಟೆಡ್ ಇಡ್ರಿ. ಕಮಿಟ್ಮೆಂಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಕಮಿಟ್ಮೆಂಟ್, ಡಿಸಿಪ್ಲಿನ್. ನೋಡಿರಿ, ನಿಮ್ಮ ಹಿರಿಯರು ಇಷ್ಟೆಲ್ಲ ಆಸ್ತಿ ಪಾಸ್ತಿ ನಿಮಗಾಗಿ ಮಾಡಿ ಬಿಟ್ಟು ಹೋಗಿದ್ದಾರೆ ಅಂತಂದರೆ ದಿಸ್ ಇಸ್ ನಾಟ್ ಅ ಜೋಕ್. ಯಾವುದಾದ್ರೂ ಒಂದು ಜನ್ರೇಷನ್ ಪೂರ್ತಿ ಸಫರ್ ಆಗಿರ್ತೈತಿ, ಆಗಿರ್ತೈತಿ ಅಂತಂದು ಹಿಡ್ಕೊಂಡು ಮುಂದಿನ ಜನ್ರೇಷನ್ಸ್ ಎಲ್ಲ ಆರಾಮಾಗೆ ಕೂತು ಊಟ ಮಾಡ್ತಿರ್ತಾವೆ. ನಿಮ್ಮ ಪೂರ್ವಜರು ಎಷ್ಟು ದುಡ್ದಿರ್ಬೇಕಂತ ನೀವೇ ವಿಚಾರ ಮಾಡಿರಿ. ಕಾರ್ಡ್ಸ್ ನೋಡಿದ್ರನ್ನ ಗೊತ್ತಾಗ್ತೈತೆ ನಿಮಗೆ. ಅದಕ್ಕೆ ನೀವು ಈ ಲೆಗಸಿಗನ್ರಿ, ನಿಮ್ಮ ಪಿತೃಗಳಿಗನ್ರಿ, ದೇವರಿಗನ್ರಿ, ನೀವು ಏನಂತಾರೆ ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ. ಓಕೆ, ಅದಕ್ಕೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ವಿಷಯಗಳನ್ನು ನೀನು ಮೇಂಟೈನ್ ಮಾಡು, ಯಾಕಂದರೆ ಇದು ದೊಡ್ಡ ಮನೆತನ, ಇದನ್ನು ಸರಿಯಾಗಿ ನೀಗಿಸಿಕೊಂಡು ಹೋಗಿ ಅಂತ. ಓಕೆ, ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿರಬಹುದು. ಆಗಿದ್ದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಈಗ ಯಾರೆಲ್ಲ ಪೈಲ್ 2 ಚೂಸ್ ಮಾಡಿದ್ರಿ ಅವರಿಗೆ ಏನು ಮೆಸೇಜ್ ಇದೆ, ತಮ್ಮ ಮನೆತನದ ಹಿಂದೆ ದೈವದ ಬಲ ಎಷ್ಟಿದೆ, ಮತ್ತು ನೀವು ಈಗ ಯಾವ ಥರದ ಸನ್ನಿವೇಶಗಳಿಂದ ದಾಟಿ ಹೋಗ್ತಾ ಇರಬಹುದು, ಅದಕ್ಕೆ ನಿಮ್ಮ ಪಿತೃಗಳಿಂದ ಮತ್ತು ಆಂಜನೇಯ ಸ್ವಾಮಿಯಿಂದ ಏನು ಮೆಸೇಜ್ ಇದೆ. Oh my God. ಕಾಣ್ತಾ ಇದೆಯಲ್ಲ? ಓಕೆ,
ಇದನ್ನೇನೋ ಹೈಡ್ ಮಾಡಬೇಕು ಅಂತ ಹೇಳ್ತಾರಪ್ಪ, ಆ ಹಿಂದಿ ಒಳಗೆಲ್ಲ ಹಂಗೆ ಮಾಡ್ತಿರ್ತಾರೆ, ನನಗೇನೂ ಗೊತ್ತಿಲ್ಲ. ಸೊ ಲೆಟ್ ಅಸ್ ಸಿ, ಜಸ್ಟಿಸ್ ಕಾರ್ಡ್ ಇಲ್ಲೂ ಇದೆ ನೋಡಿ. ವಾವ್, ಸಿ ದಿಸ್ ಬಾಟಮ್ ಆಫ್ ದ ಡೆಕ್ ಹೆರೋಫಂಟ್, ಗುರುಜಿ ಇಸ್ ದೇರ್. ಸೊ ಈಗ ಪೈಲ್ 2 ನಾವು ರೀಡ್ ಮಾಡೋಣ. ಓಕೆ, ಯು ಪೀಪಲ್ ಆರ್ ಎಕ್ಸ್ಟ್ರೀಮ್ಲಿ ಲಕ್ಕಿ. ಓಕೆ, ಅಲ್ಲಿ ಅವರಿಗೆ ದುಡ್ಡಿನ ಬಲ ಇತ್ತು, ಹಿರಿಯರನ್ನು ಅವ್ರಿಗೆ ಮದತ್ ಮಾಡಾಕತ್ತಿದ್ರು ಅಂತ ಹೆಂಗೆ ಇಟ್ಕೋರಿ. ಇಲ್ಲಿ ನೋಡ್ರಿ, ಇಲ್ಲಿ ಕಾರ್ಡ್ಸ್ ಹೆಂಗದಾವ. ಇಲ್ಲಿ ಹೆರೋಫಂಟ್, ನಿಮ್ಮ ಗುರು ಡೆಫಿನೆಟ್ಲಿ ನಿಮಗೆ ಮದತ್ ಮಾಡ್ತಾರೆ. ಈ ವಿಷಯದೊಳಗೆ ನಿಮ್ಮ ಗುರು ಡೆಫಿನೆಟ್ಲಿ ಮದತ್ ಮಾಡ್ತಾರೆ. ಅದ್ರ ಕೆಳಗೆ ಏನಿದೆ ನೋಡ್ರಿ, ಚಾರಿಯಟ್ ಕಾರ್ಡ್. ಸಿ ದಿಸ್ ಇಸ್ ಅ ಮೇಜರ್ ಅರ್ಕಾನ, ದಿಸ್ ಇಸ್ ಆಲ್ಸೋ ಮೇಜರ್ ಅರ್ಕಾನ. ಒಳ್ಳೆ ಅಂದರೆ ಜೀವನದಲ್ಲಿ ಮೂಮೆಂಟ್ ಬರ್ತಾ ಇದೆ, ಒಳ್ಳೆ ವಿಷಯಗಳು ನಿಮ್ಮ ಕಡೆ ಬರಾಕತ್ತಾವ. ಸಿ ದಿಸ್ ಇಸ್ ಲಕ್ ಚೇಂಜ್ ಆಗ್ತಾ ಇದೆ ಗೊತ್ತಾ. ಟೈಮ್ ಬದಲ್ ರಾ ಹೈ. ಸೊ ಇದೇನಿದು, ದಿಸ್ ಇಸ್ ಜಡ್ಜ್ಮೆಂಟ್. ಅಯ್ಯೋ ಶಿವನೇ, ದಿಸ್ ಇಸ್ ಅ ಜಡ್ಜ್ಮೆಂಟ್ ಕಾರ್ಡ್. ಓಕೆ, ಇಲ್ಲೇ ಜಸ್ಟಿಸ್ ಬಂದಿದೆ, ಜಡ್ಜ್ಮೆಂಟ್ ಕಾರ್ಡ್. ಸಿ ದಿಸ್ ಇಸ್ ಅ ವರ್ಲ್ಡ್ ಕಾರ್ಡ್. ಯು ಪೀಪಲ್ ಆರ್ ಎಕ್ಸ್ಟ್ರೀಮ್ಲಿ ಲಕ್ಕಿ, ಎಕ್ಸ್ಟ್ರೀಮ್ಲಿ ಲಕ್ಕಿ. ನಿಮ್ಮ ಮೇಲೆ ದೈವದ ಎಷ್ಟು ಬಲ ಇದೆ ಅಂತಂದ್ರೆ, ನೀವು ಯಾವ ಗುರುಗಳನ್ನು ನಂಬಿರಲ್ಲ, ಅವ್ರು ನಿಮ್ಗೆ ಇಷ್ಟು ಹೆಲ್ಪ್ ಮಾಡ್ತಾರಲ್ಲ. ನಿಮ್ಗೆ ಹೇಳ್ತೇನೆ, ನಿಮ್ಮ ಪ್ರತಿಯೊಂದು ನಿಮ್ಮ ಹೆಜ್ಜೆ ಹೆಜ್ಜೆಗೂ ನಿಮಗೆ ಹೆಲ್ಪ್ ಮಾಡ್ಕೊತಾನೆ ಬಂದಾರ ಅವರು, ಇಲ್ಲ ಅಂತಂತಲ್ಲ. ಓಕೆ, ಕೆಲವು ಸರ್ತಿ ಏನಾಗ್ತೈತಿ ಅಂದರೆ, ಗುರು ನಮಗೆ ಹೆಂಗೆ ಹೆಲ್ಪ್ ಮಾಡ್ತಿರ್ತಾನಲ್ಲ, ನಮಗೆ ಗೊತ್ತಾಗಂಗಿಲ್ಲ ಅದು. ಕೆಲವು ಸರ್ತಿ ಏನಾಗ್ತದೆ, ಕೆಲವೊಂದು ವಿಷಯಗಳನ್ನು ನಾವು ಬೇರೆಯವರ ಮಾತಿನ ಮೂಲಕ ತಿಳ್ಕೊಬೇಕಾಗ್ತದೆ. ಅನಿಸ್ತೈತೆ, ಅಯ್ಯೋ ನಾ ಎಷ್ಟೆಲ್ಲ ಮಾಡಾಕತ್ತೇನಲ್ಲಪ್ಪ, ಎಲ್ಲಿ ಹೊಂಟೈತಿದು, ಮತ್ತು ನನಗೆ ಯಾಕೆ ಮೇಲೆ ಮೇಲೆ ಬರಾಕತ್ತಾವು. ನೋಡಿರಿ, ಪ್ರಾಬ್ಲಮ್ಸ್ ನಿಮಗೆ ಮೇಲೆ ಮೇಲೆ ಬರ್ತಿತ್ತು ಅಂತಂದ್ರೆ, ಕನಿಷ್ಠ ನೀವು ಏನು ಅನ್ಕೋಬೇಕು ಗೊತ್ತಾ, ನೀವು ಮಾಡಿದ ಕರ್ಮಗಳನ್ನು, ಅಂದರೆ ಹಿಂದೆ ಮಾಡಿದಂಥ ಕರ್ಮಗಳನ್ನು ಈಗ ಪ್ರಾಬ್ಲಮ್ಸ್ದೊಳಗೆ ಸಿಕ್ಕಿ ಹಾಕ್ಕೊಂಡು ಅದನ್ನು ಕಳೆಯಾಕತ್ತೀರಿ ಅಂತಂದು. ಯಾವಾಗ ಈ ಥರದ ಮೆಂಟಲ್ ಸ್ಟೆಬಿಲಿಟಿ ಇರ್ತೈತಲ್ಲ, ಅವಾಗ ಹೆಲ್ಪ್ ನಿಮಗೆ ಬಂದದ್ದು ಗೊತ್ತಾಗ್ತೈತಿ. ಯಾವ ಕಾರ್ನರ್ದಿಂದ ಹೆಲ್ಪ್ ನಿಮಗೆ ಬರಾಕತ್ತಲ್ಲ ಅದು ನಿಮಗೆ ಗೊತ್ತಾಗ್ತೈತೆ. ಈಗ ನೋಡಿರಿ, 7.5 ಐತಿ ಅಂತ ಇರ್ತೇವೆ, ಶನಿದು 7.5 ಇಯರ್ಸ್ ನಡೀತೈತಿ ಅಂತ ಹೇಳ್ತೇವೆ. ಅವಾಗ ಹೆಂಗಿರ್ತೈತಿ ಅಂತಂತಂದರೆ, ಶನಿ ನೀವು ಚಂದ್ರ ಎಲ್ಲಿರ್ತಾನಲ್ಲ, ಅಂದರೆ ನೀವು ಯಾವ ರಾಶಿಯೊಳಗೆ ಇರ್ತಿರಲ್ಲ, ಅಲ್ಲೇ ಶನಿಯಿಂದ ಟ್ರಾನ್ಸಿಟ್ ಆಗಿರ್ತೈತಿ. ಈಗ ಸದ್ಯ ಮೀನ ರಾಶಿಯೊಳಗನ ಶನಿ ಅದಾರ, ಮೀನ ರಾಶಿಯವರು ಯಾರು ಅದಾರಲ್ಲ ಅವರೆಲ್ಲರಿಗೂ 7.5 ಐತಿ. ಹಂಗೆ ನಿಮ್ಮ ರಾಶಿಯೊಳಗೆ ಯಾವಾಗ ಚಂದ್ರ ಬಂದು ಕೊಂಡಿರ್ತಾನಲ್ಲ, ಅವನು ನಿಮ್ಮನ್ನು ಅಂದರೆ ಚಂದ್ರ ಅಂತಂದರೆ ನಿಮ್ಮ ಫೀಲಿಂಗ್ಸು, ಇಮೋಷನ್ಸು, ನಿಮ್ಮ ಮನಸ್ಸು, ನಿಮ್ಮ ಮಾನಸಿಕ ಪರಿಸ್ಥಿತಿ, ಅಂದರೆ ನಿಮ್ಮ ಪೀಸ್ ಆಫ್ ಮೈಂಡ್, ನಿಮ್ಮ ಮನೆತನ, ಅದ್ರೊಳಗೆ ಶನಿ ಬಂದು ಕುಂದ ಅಂತಂತಂದ್ರೆ ನಿಮ್ಮನ್ನು ಇಷ್ಟು ಒದ್ದಾಡಿಸಿಬಿಡ್ತಾನಲ್ಲ ಅಂದ್ರೆ ನಿಮಗೆ ಒಟ್ಟಾಗಿ ಗೊತ್ತಾಗಂಗಿಲ್ಲ, ದಾರಿನ ತಿಳಿಲಾರ್ದಂಗೆ ಮಾಡಿಬಿಡ್ತಾನೆ ನಿಮಗೆ. ಅವಾಗ ಹೆಂಗೆ ಅಂತಂತಂದ್ರೆ, ಯಾರು ಮೊದಲಿಂದನೂ ಹೈಪರ್ ಆಗಂಗಿಲ್ಲ, ವಿಷಯಗಳಿಗೆ ಹೈಪರ್ ಆಗಿ ರಿಯಾಕ್ಟ್ ಮಾಡೋಂಗಿಲ್ಲ, ಅಥವಾ ಮಂದಿ ಹೇಳಿದ್ದನ್ನು ತಿಳ್ಕೊಂಡು ಇಂಪ್ಲಿಮೆಂಟ್ ಮಾಡ್ಕೊಳಕ್ಕೆ ನೋಡ್ತಾರೆ. ಅಂದರೆ ಜೀವನವನ್ನು ಸ್ಟೆಪ್ ಬೈ ಸ್ಟೆಪ್ ಯಾರು ಸುಧಾರಣೆ ಮಾಡ್ಕೊತಿರ್ತಾರಲ್ಲ ಅಂಥವ್ರಿಗೆ 7.5 ಅಷ್ಟು ತ್ರಾಸು ಕೊಡೋಂಗಿಲ್ಲ. ಅಲ್ಲೇನು ಮಾಡ್ತಾನೆ ಅಂದ್ರೆ, ನಿಮ್ಮ ತಲೆನ ಬಿಡಾಕ್ಸ್ಬಿಡ್ತಾನೆ ಶನಿ. ಯಾಕಂದ್ರೆ ನಾವು ಚಂದ್ರನ ಜೊತೆ ಕುಂತಿರ್ತಾನಲ್ಲ, ಚಂದ್ರ ಅಂದರೆ ನಿಮ್ಮ ಮನಸ್ಸು, ಪೂರ್ತಿ ಮನಸ್ಸನ್ನು ಕಲಿಕೆ ಬಿಡೋದು. ಶನಿ ಅಂದರೆ ಬ್ಲ್ಯಾಕ್, ಚಂದ್ರ ಅಂತಂತಂದರೆ ವೈಟ್. ಓಕೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಮಿಕ್ಸ್ ಮಾಡಿದರೆ ಏನು ಬರ್ತೈತೆ, ಗ್ರೇ ಕಲರ್ ಆಗ್ತೈತೆ ಅದು. ಅದರಿಂದ ಏನು ಉತ್ಪತ್ತಿ ಆಕೈತೆ, ರಾಹು ಉತ್ಪತ್ತಿ ಆಕಾನ. ಗ್ರೇ ಕಲರ್ ರಾಹುನ ಸಿಗ್ನಿಫೈ ಮಾಡ್ತೈತಿ. ಸೊ ಹೆಂಗಂತಂತಂದ್ರೆ ಸಬ್ ಕುಚ್ಚು ದುನ್ಲಾ ಏನು ಸರಿ ಹಿಂಗೆ ಗೊತ್ತಾಗಿಲ್ಲ ನಿಮಗೆ. ಅಯ್ಯೋ ಎಷ್ಟನಪ್ಪ ಜೀವನ ಎಷ್ಟು ಗೋಜಲು ಐತಲ್ಲ ಇದು ಅಂತಂದೇಳಿ ನೀವು ಅದೇ ಸರ್ಕಲ್ದಾಗ ಸುತ್ತ ಹೊಡಿತಿರ್ತೀರಿ. ಅದಕ್ಕೆ ನಾ ಏನು ಇದು ಹೇಳೋದ್ರ ಅರ್ಥ ಏನು ಅಂತಂತಂದ್ರೆ, ನಮಗೆ ಯಾವಾಗಾದರೂ ಟೈಮ್ ಸರಿ ಇದ್ದಿರಲಿಲ್ಲ ಅಂತಂತಂದರೆ, ನಾವು ಬೇರೆದವ್ರನ್ನ ಯಾರನ್ನಾರೇ ಮಾಡಿದ್ರೆ ಒಂದು ಕಿವಿಲೆ ಕೇಳಿ ಒಂದು ಕಿವಿಲೆ ಬಿಟ್ಟು ಬಿಡಬಾರ್ದು ಅದನ್ನು. ಅವ್ರು ಏನಾದರೂ ಹೇಳಿದ್ರೊಳಗೆ ಏನಾದರೂ ತಿರುಳು ಐತೇನೋ ಅಂತಂದೇಳಿ ವಿಚಾರ ಮಾಡಬೇಕು. ವಿಚಾರ ಮಾಡಿದನ್ನು ಇಂಪ್ಲಿಮೆಂಟ್ ಮಾಡ್ಕೊಳಕ್ಕೆ ನೋಡ್ಬೇಕು. ಆ ಥರದ ಬುದ್ಧಿ ಇತ್ತು ಅಂತಂತಂದ್ರೆ, ಆ ಸಮಯದಲ್ಲಿ ಬಂದಂಥ ಸಂದಿಗ್ಧ ಪರಿಸ್ಥಿತಿಯಿಂದ ನೀವು ಲಘು ಪಾರಾಗ್ತೀರಿ. ಅದಕ್ಕೆ ಹೇಳೋದು, ಒಳ್ಳೆಯ ಕರ್ಮಗಳನ್ನು ಮಾಡಬೇಕಂತಂದು ಹೇಳಿ. ಹೆಂಗಿರ್ತೈತೆ ಅಂದರೆ, ನಮ್ಮ ಕರ್ಮಕ್ಕೆ ತಕ್ಕಂಗೆ ದೇವರು ಸಿಚುವೇಶನ್ಸ್ ಕ್ರಿಯೇಟ್ ಮಾಡಿ ನಮಗೆ ಫಲ ಕೊಡ್ತಿರ್ತಾನೆ, ಅನುಭವಿಸ್ರಿ ನೀವು ಇದನ್ನು ಅಂತಂದು ಹೇಳಿ. ನೀವು ಒಳ್ಳೆಯ ಕರ್ಮಗಳನ್ನು ಮಾಡಿದಿರಿ ಅಂತಂದರೆ ಗುರು ನೋಡಿರಿ, ಈಗ ಎಷ್ಟು ಕಾರ್ಡ್ ಚಲೋ ಬಂದಾವ ನೋಡಿರಿ. ಬಾಟಮ್ ಆಫ್ ದ ಡೆಕ್ ಗುರು, ಯಾರಾದರೂ ನಮ್ಮ ಗುರು ಇರ್ತಾರಲ್ಲ, ಅವ್ರು ನಮಗೆ ಅವ್ರ ಬಾಡಿ ಒಳಗಿದ್ರಂತೂ ಭಾಳ ಒಳ್ಳೆಯದು. ನಿಮ್ಗೆ ಹೆಲ್ಪ್ ಮಾಡ್ತಾರೆ, ಹೆಲ್ಪ್ ಮಾಡಿ ನಿಮ್ಮನ್ನು ತೊಗೊಂಬಂದು ಅದರಿಂದ ನೀವು ಏನಾದರೂ ಕಲ್ಕೋಬೇಕು. ಮತ್ತು ನೀವು ಆ ಸಮಸ್ಯೆಯನ್ನು ರಿಪೀಟ್ ಆಗುವಂಥದ್ದು ಮತ್ತೇನಾದರೂ ಕೆಲಸ ಮಾಡಬಾರ್ದು. ಆಯಿತು, ಈ ಸಿಚುವೇಶನ್ ಮುಗೀತು, ಇದು ನನ್ನ ಜೀವನದೊಳಗೆ ಏನಾದರೂ ಲೆಸನ್ ಕಲ್ಸಕ್ಕೆ ಬಂದಿತ್ತು ಅಂತಂದು ಹೇಳಿ ಮುಂದೆ ಒಳ್ಳೆಯ ಕೆಲಸ ಮಾಡ್ಕೊತ ಹೋಗ್ಬೇಕು. ಮಾಡಿದ ಒಳ್ಳೆಯ ಕೆಲಸದಿಂದ ಏನಾದರೂ ಸಮಸ್ಯೆಗಳು ಆಗಿತ್ತು ಅಂತಂದ್ರೆ ಅದರೊಳಗೆ ಅದರಿಂದ ಹೆಲ್ಪ್ ಸಿಗ್ತೈತಿ. ಅವಾಗಿದ್ರು ನೆನ್ಪಿಟ್ಕೊರಿ. ಸೊ ಯಾರೆಲ್ಲ
ಸೆಕೆಂಡ್ ಡೆಕ್ ಚೂಸ್ ಮಾಡಿರಲ್ಲ. ಸಿ ಬೇಸಿಕಲಿ ಯು ಆರ್ ಅ ವೆರಿ ಕರೇಜಿಯಸ್ ಪರ್ಸನ್. ನಿಮಗೆ ನಿಮಗೆ ತಲೆ ಜಾಸ್ತಿ ಐತಿ, ನೀವು ತಲೆಲೇ ವಿಚಾರ ಜಾಸ್ತಿ, ಅಂದರೆ ಬರೀ ವಿಚಾರ ತಲೆಲೇನೋ ಮಾಡ್ತಾರೆ ಆ ಮಾತು ಬೇರೆ. ಅಂದರೆ ಯು ಆರ್ ವೆರಿ ಪ್ರೊಡಕ್ಟಿವ್, ಕನ್ಸ್ಟ್ರಕ್ಟಿವ್ ಆ್ಯಂಡ್ ಕ್ರಿಯೇಟಿವ್ ಪರ್ಸನ್. ಓಕೆ, ಯು ನೋ ಹೌ ಟು ಹ್ಯಾಂಡಲ್ ಪೀಪಲ್ ಆ್ಯಂಡ್ ದೇರ್ ಮೈಂಡ್ಸೆಟ್. ನಿಮಗೆ ಅಗದಿ ಚೆನ್ನಾಗಿ ಗೊತ್ತಿದೆ. ನಿಮಗೆ ಮೆಂಟಲ್ ಸ್ಟೆಬಿಲಿಟಿ ಇತ್ತು, ಆದರೆ ಈಗಿಲ್ಲ. ಈಗೇನೋ ಸ್ವಲ್ಪ ಸಮಸ್ಯೆ ನಿಮಗೆ ಗೊತ್ತೈತಿ ಹೆಂಗೆ ರೂಲ್ ಮಾಡ್ಬೇಕು ಅನ್ನೋದನ್ನು ಗೊತ್ತೈತಿ. ಅಂದರೆ ಹೆಂಗೆ ಅಂತಂದರೆ ನಿಮ್ಮನ್ನು ನೋಡಿದರೆ ಜನ ಕೆಲವೊಂದಿಷ್ಟು ಮಂದಿ ಅನ್ಕೋಬೋದು, ನಮಗೂ ಅವರಂಥ ಲೈಫ್ ಸಿಕ್ಕರೆ, ನಮಗೂ ಅವರಂಥ ತಲೆ ಇತ್ತಂತಂದ್ರೆ ನಾವು ಲೈಫ್ ಹೆಂಗೆ ಮಾಡ್ಬೋದಲ್ಲ ಅಂತ ಎಷ್ಟೋ ಜನರಿಗೆ ಹಂಗೆ ಅನಿಸಿರ್ತೈತಿ. ಕೆಲವು ಸರ್ತಿ ನಮ್ಮ ಜೀವನನೇ ನಾವು ಬೈಕೊಂತಿರ್ತೇವೆ, ಅಯ್ಯೋ ಇದನ್ನು ಹಾಳಾದ ಜೀವನ ಹಂಗೆ ಹಿಂಗೆ ಅಂತ ಬೈಕೊಂತಿರ್ತೇವೆ ನಾವು. ಆದರೆ ನಮಗೆ ಗೊತ್ತಿರೋಂಗಿಲ್ಲ ಎಷ್ಟೋ ಜನ ನಮ್ಮಂಥ ಜೀವನ ಮಾಡಬೇಕು ಅಂತ ಆಸೆ ಪಡ್ತಿರ್ತಾರೆ, ಅದು ನಮಗೆ ಅರಿವಿಗಿರಂಗಿಲ್ಲ. ಸಿ ಬೇಸಿಕಲಿ ಯು ಆರ್ ಅ ದಟ್ ಕೈಂಡ್ ಆಫ್ ಪರ್ಸನ್. ಅಂದರೆ ಸಿ ಕ್ವೀನ್ ಆಫ್ ಸೋರ್ಟ್ಸ್ ಅಂತಂದ್ರೆ ನೋಡ್ರಿ, ನಿಮ್ಮನ್ನು ನೀವು ಎಷ್ಟು ಸರಿ ಹೆಂಗೆ ಕ್ಯಾರಿ ಮಾಡ್ತಿರ್ಬೋದು. ಅಂದರೆ ಇವ್ರಿಗೆ ಗೊತ್ತಿರ್ತೈತಿ ಎಲ್ಲೇ ಹೆಂಗೆ ಯಾವಾಗ ಎಷ್ಟು ಮಾತಾಡಬೇಕು ಅಂತಂದು ಹೇಳಿ. ಅಂದರೆ ಬೇಸಿಕಲಿ ಯು ಆರ್ ಅ ವೆರಿ ಇಂಟೆಲಿಜೆಂಟ್ ಪರ್ಸನ್. ಓಕೆ, ಆಮೇಲೆ ನಿಮ್ಮ ಹತ್ರ ಫೈನಾನ್ಷಿಯಲ್ ಸ್ಟೆಬಿಲಿಟಿನೂ ಇದೆ. ಅವಾಗ ಇನ್ನೂ ಚೆನ್ನಾಗಿತ್ತು. ಈಗೇನಾದರೂ ನಿಮಗೇನಾದರೂ ಸಮಸ್ಯೆ ಆಗಿರಬಹುದು. ಓಕೆ, ಒಳ್ಳೆಯ ಇನ್ವೆಸ್ಟ್ಮೆಂಟ್ಸ್ ನೀವು ಏನಾದರೂ ಮಾಡಿರ್ಬೋದು. ಈಗ ನೋಡ್ರಿ, ನೀವು ಯಾವ ಗುರುವನ್ನು ನಂಬಿರೋ ಅಥವಾ ನೀವು ಯಾವ ದೈವ ಬಲವನ್ನು ನಂಬಿರೋ ಅದು ಯಾವಾಗಿದ್ರೂ ನಿಮ್ಮನ್ನು ಫೈನಾನ್ಷಿಯಲಿ ಸ್ಟ್ರಾಂಗನ್ನು ಇಟ್ಟಿದೆ. ಫೈನಾನ್ಷಿಯಲಿ ನಿಮಗೇನೋ ಅಷ್ಟು ಯಾವಾಗಿದ್ರೂ ಸಮಸ್ಯೆಗಳು ಬಂದಿಲ್ಲ. ಯು ಆರ್ ಅ ವೆರಿ ಸ್ಟೇಬಲ್ ಪರ್ಸನ್, ವೆರಿ ಪ್ರಾಸ್ಪರಸ್ ಪರ್ಸನ್. ಆದರೆ ಅದು ಹೇಳಿದ್ನಲ್ಲ, ಕೆಲವೊಂದು ಸರ್ತಿ ಹೆಂಗಿರ್ತೈತಿ ಅಂತಂತಂದ್ರೆ ನನಗೂ ಅದಕ್ಕೆ ಜನ ಹೆಂಗಿರ್ತಾರಂತಂತಂದ್ರೆ, ನನಗೂ ಕುಡಿಯೋಕೆ ಸಿಗಲಿಲ್ಲ ಅಂದ್ರೆ ಅದನ್ನು ಕನಿಷ್ಠ ಉಳಿಸರೆ ಬಿಟ್ಟು ಬಿಡೋದು ಅದನ್ನು. ಹಂಗೆ ಇರ್ತಾರೆ ಕೆಲವೊಂದಿಷ್ಟು ಕಾಂಪಿಟೇಟರ್ಸ್ ಇರ್ತಾರೆ. ಅವ್ರು ಏನಾದರೂ ಕಿತಾಪತಿ ಮಾಡೇ ಮಾಡ್ತಿರ್ತಾರೆ. ಈಗ ನಿಮಗೆ ಹೆಂಗಿರ್ಬೋದು, ಈಗ ಸದ್ಯ ನಿಮಗೆ ಸ್ಥಿತಿ ಹೆಂಗಿರ್ಬೋದು ಅಂತಂದ್ರೆ ಒಂಥರ ಎನರ್ಜಿ ಡ್ರೈನ್ ಔಟ್ ಆದಂಗೆ. ಆಮೇಲೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್, ಮೆಂಟಲ್ ಹೆಲ್ತು ಅನ್ರಿ ಫಿಸಿಕಲ್ ಹೆಲ್ತು ಅನ್ರಿ ಏನಾದರೂ ಸಮಸ್ಯೆ ಆಗಿರಲೇಬೇಕಿಲ್ಲ. ಇಲ್ಲಿ ಡೆವಿಲ್ ಬಂದೈತಿ ಅಂತಂತಂದ್ರೆ ಇದರರ್ಥ ಮೇ ಬಿ ಇಟ್ಸ್ ಇಲ್ಯೂಷನ್, ಮೆಂಟಲ್ ಇಲ್ಯೂಷನ್. ಆ ಥರದ ಇಲ್ಯೂಷನ್ಸ್ ಕ್ರಿಯೇಟ್ ಆಗ್ತಾವೆ ನಮಗೆ. ಆದರೆ ಹೆಂಗಿರ್ತೈತಿ ಅಂತಂದ್ರೆ ಪರಿಸ್ಥಿತಿ ಹಂಗೆ ಇರಂಗಿಲ್ಲ. ಆದ್ರೆ ಡೆವಿಲ್ ಎಷ್ಟು ಅದನ್ನು ತನ್ನ ಹಿಡಿತದಾಗ ನಮ್ಮ ಮನಸ್ಸು ತೊಗೊಂಡ್ಬಿಟ್ಟಿರ್ತೈತಿ ಅಂತಂದ್ರೆ ನಾವು ಸರಿ ದಾರಿಯೊಳಗೆ ವಿಚಾರನ ಮಾಡೋಂಗಿಲ್ಲ. ಈಗ ಹೆಂಗಾಗೈತಿ ಅಂತಂದ್ರೆ ನಿಮಗೆ ಎನರ್ಜಿ ಡ್ರೈನ್ ಔಟ್ ಆದಂಗೆ ಆಗಿರ್ಬೋದು ಈಗ ಸದ್ಯ. ಸೊ ನಿಮಗೆ ಅನ್ನಿಸ್ತಿರ್ಬೋದು, ಅಂದರೆ ನಿಮ್ಮ ಬದಲಾಗಿ ನಿಮಗೆ ಒಂಥರ ಏನಂತಾರೆ ಅದಕ್ಕೆ, ಒಂಥರ ಕಾಂಪ್ಲೆಕ್ಸ್ ಬರ್ತೈತೆ, ಒಂಥರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಅಂದರೆ ಇಷ್ಟು ದಿನ ಎಲ್ಲ ಚಲೋ ಇತ್ತು, ಈಗ ಯಾಕೆ ಹಿಂಗೆ ಆಗತ್ತತಿ, ನನಗೆ ಯಾಕೋ ಡೋರ್ಸ್ ಎಲ್ಲ ಕ್ಲೋಸ್ ಆದಂಗೆ ಅಂತ ಅನ್ಸಾಕತ್ತಾವು. ಏನು ಪಾಸ್ಟ್ ಲೈಫ್ ತೊಡಗಿಂದ ಕೆಲವೊಂದಿಷ್ಟು ಏನು ಫೇಲ್ಯೂರ್ಸ್ ಇದ್ದು ಅದರಿಂದ ನಾನು ಸರಿ ಹಂಗೆ ಕಲೀಲಿಲ್ಲೋ ಏನೇನೋ, ಅದರಿಂದ ನಾನು ಕಲಿಬೇಕಾಗಿತ್ತು ಅಂತ ನೀವೇನೋ ಹಿಂಗೆ ವಿಚಾರ ಮಾಡ್ತಿರ್ಬೋದು. ಅಂತಂದರೆ ಈಗ ಹೆಂಗೆ ಅನಿಸಿರ್ಬೋದು ಅಂತಂದ್ರೆ ಒಂಥರ ಮನುಷ್ಯ ಘಾಸಿಗೊಂಡ ಮೇಲೆ ಹೆಂಗೆ ಆಗ್ತಿರ್ತೈತಲ್ಲ ಮನುಷ್ಯನ ಪರಿಸ್ಥಿತಿ, ಆ ಥರ ನೀವು ಏನೆಲ್ಲ ನಿಮ್ಮ ಜೀವನದೊಳಗೆ ಅಚೀವ್ ಮಾಡಿರಿ. ಆದರೆ ನಿಮಗೆ ಅನ್ಸಾಕತ್ತೈತಿ, ಅಯ್ಯೋ ನಾನು ಎಷ್ಟು ಮಹತ್ವಾಕಾಂಕ್ಷಿ ಇದ್ದೆ, ನಾನು ಎಷ್ಟೆಲ್ಲ ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ನಾನು ಅಚೀವ್ ಏನೋ ಮಾಡಿಲ್ಲ, ಅಥವಾ ಏನಾದರೂ ಒಂಥರ ಸ್ಯಾಡ್ನೆಸ್ ತೊಳಗೆ ಹೋಗಕತ್ತೀರಿ ನೀವು. ಓಕೆ, ಸೀರಿಯಸ್ ಸ್ಯಾಡ್ನೆಸ್ ತೊಳಗೆ ಹೋಗಾಕತ್ತೀರಿ. ಬಟ್ ನಿಮಗೆ ಗೊತ್ತಾಗತ್ತಿಲ್ಲ, ಅಲ್ಲಿ ಬ್ರಿಡ್ಜ್ ಐತೆ ನೋಡ್ರಿ. देखो एक है पॉजिटिविटी, एक है नेगेटिविटी. ये ब्रिज तुम क्रॉस करोगे ना तो फिर तुम्हारा सब ठीक हो जाएगा. ಆದ್ರೆ ನೀವು ಯಾಕೋ ಅದನ್ನು ರಿಸೀವ್ ಮಾಡ್ತಾ ಇಲ್ಲ. ಅಂದ್ರೆ ನೀವು ಏನೆಲ್ಲ ಅಚೀವ್ ಮಾಡಿರಲ್ಲ, ನಿಮ್ಮ ಅಚೀವ್ಮೆಂಟ್ ಬದಲಾಗಿ ನಿಮ್ಗೆ ಒಂಚೂರು ಲಕ್ಷ್ಯ ಇಲ್ಲ. ಅದು ಒಂಥರ ನಿಮಗೆ ಅದು ಮಸಕಾಗಿಬಿಟ್ಟೈತೆ. ಅಂದ್ರೆ ಕಾಣಕತ್ತಿಲ್ಲ ನಿಮಗೆ, ಅದ್ರ ಕಡೆ ನಿಮಗೆ ಲಕ್ಷ್ಯ ಇಲ್ಲ. ನಿಮಗೆ ಏನಪ್ಪ ಅಂತಂತಂದ್ರೆ ಲಾಸ್ ಆಗೈತಿ, ಅಥವಾ ಯಾವುದಾದ್ರೂ ಒಂದು ಗಿಲ್ಟ್, ಅದು ಏನು ಗಿಲ್ಟು ಅಂತ ಗೊತ್ತಿಲ್ಲ. ಈಗ ಏನು ಗಿಲ್ಟ್ ಅಂತ ನಿಮಗೂ ಸರಿ ಹೆಂಗೆ ಗೊತ್ತಿಲ್ಲ, ಯಾಕಂದರೆ ಡೆವಿಲ್ ಆಲ್ವೇಸ್ ಕ್ರಿಯೇಟ್ಸ್ ಇಲ್ಯೂಷನ್. ಸೊ ನೀವು ನಿಮ್ಮ ಮಹಾದಶ ಯಾವುದೈತಿ, ಅಂತರ್ದಶ ಯಾವುದೈತಿ ನೋಡ್ಕೋರಿ. ಯಾರು ಫೈಲ್ ನಂಬರ್ 2 ಚೂಸ್ ಮಾಡಿರಿ. ಯಾಕಂದ್ರೆ ಚಂದ್ರನ ಮಹಾದಶ ಸ್ಟಾರ್ಟ್ ಆಯ್ತು ಅಂತಂತಂದ್ರೆ ಸ್ವಲ್ಪ ಪ್ರಾಬ್ಲಮ್. ಯಾಕಂದರೆ ಚಂದ್ರನ ಮಹಾದಶ ಅಂತಂತಂದ್ರೆ ನಮ್ಗೆ ಮನಸ್ಸಿನ ಮಹಾದಶ ಅಲ್ವಾ. ಸೊ ಅದರಿಂದ ಏನಾದರೂ ಸಮಸ್ಯೆಗಳಾಗೇ ಆಗ್ತಿರ್ತಾವೆ. ಸೊ
ನಿಮಗೆ ಯಾರೇನಾದರೂ ಈಗ ಹೇಳ್ತಾ ಇದ್ದರೆ ನಿಮಗೆ ಲಕ್ಷ ಇಲ್ಲ ಮೀನ್ಸ್ ಯು ಆರ್ ನಾಟ್ ವೆಲ್ಕಮಿಂಗ್ ಗುಡ್ ಥಿಂಗ್ಸ್ ಅಂದರೆ ಸರಿಯಾಗಿ ಏನೈತಿ ನೀವು ವಿಚಾರ ಮಾಡಕತ್ತಿಲ್ಲ ಈಗ ಸದ್ಯ ಅಂದರೆ ಯು ಆರ್ ನಾಟ್ ವೆಲ್ಕಮಿಂಗ್ ಎನಿ ಚೇಂಜ್. ಅಂದರೆ ನೀವು ಚೇಂಜ್ ಆಗ್ಬೇಕಂತ ಏನೋ ನೀವು ಮನಸ್ಸೇ ಮಾಡ್ತಾ ಇಲ್ಲ. ಇಲ್ಲಿ ಮನಸ್ಸೇ ಇಂಪಾರ್ಟೆಂಟ್. ಈ ಪೈಲ್ 2ದವ್ರಿಗೆ ಮನಸ್ಸೇ ಇಂಪಾರ್ಟೆಂಟ್ ನೋಡ್ರಿ. ಮನಸ್ಸಿದ್ದಲ್ಲಿ ಮಾರ್ಗ ಅಂತಂತಾರಲ್ಲ, ಹಂಗೆ ನೀವು ಮನಸ್ಸು ಮಾಡ್ಬೇಕಷ್ಟೇ. ಏನೆಲ್ಲ ನೀವು ಅಚೀವ್ ಮಾಡಿರಿ, ಏನು ಪೂರ್ತಿ ಹೋಗಿಲ್ಲ, ಆದ್ರೆ ಹೆಂಗೈತಿ ಅಂದ್ರೆ ಮೈಂಡ್ಸೆಟ್ಟಿಗೆ ಸದ್ಯ ಹಂಗಿಲ್ಲ ಅಂತ. ಈ ಇಮೋಷ್ನಲ್ ಇನ್ಸ್ಟೆಬಿಲಿಟಿ ನಿಮಗೇನು ಅನಿಸ್ತತಿ ಅಂತಂದ್ರೆ ಇಲ್ಲಿ 8 ಆಫ್ ಸೋರ್ಸ್ ಏನು ಹೇಳೋದು ನೋಡ್ರಿ. 8 ನಂಬರ್ ಅಂದ್ರೆ ಸಟನ್ ನಂಬರ್. ಓಕೆ, ಸೋರ್ಸ್ ಅಂತಂದ್ರೆ ಏನು? ನಿಮ್ಮ ವಿಚಾರಗಳು, ನಿಮ್ಮ ಸೋರ್ಸ್ ವಿಚಾರ ಶಕ್ತಿಯನ್ನು ಹೇಳ್ತವೆ. ಈಗ ಹೆಂಗೈತೆ, ನಿಮ್ಮ ವಿಚಾರ ಶಕ್ತಿಯನ್ನು ಯಾರೋ ಕಟ್ಟಿ ಹಾಕಿದಂಗೆ ಆಗಿಬಿಟ್ಟೈತೆ. ನಿಮಗೆ ಅನ್ಸಾಕತ್ತೈತೆ ನಾ ಯಾಕೆ ಸರಿ ಹಿಂಗೆ ವಿಚಾರ ಮಾಡೋಂಗಿಲ್ಲ, ನಾನು ಮೊದಲು ಹೆಂಗೆ ವಿಚಾರ ಮಾಡ್ತಿದ್ದೆ, ನಾ ಈಗ ಯಾಕೆ ಹಂಗೆ ವಿಚಾರ ಮಾಡೋಂಗಿಲ್ಲ, ಯಾಕೆ ನನಗೆ ಅಂದ್ರೆ ಪ್ರೋಗ್ರೆಸ್ ಎದ್ರೊಳಗೂ ಪ್ರೋಗ್ರೆಸ್ ಅಂತಿಲ್ಲ. ನಾವು ಮುಂದೆ ಹೋಗ್ಬೇಕಂದ್ರೆ ಹೋಗೋಕ್ಕೂ ಆಗ್ತಿಲ್ಲ, ಹಿಂದೆ ಬರ್ಬೇಕಂದ್ರೆ ಹಿಂದೂ ಬರೋಕ್ಕಾಗ್ತಿಲ್ಲ, ನನ್ನ ಯಾರೋ ಕಟ್ಟಿ ಹಾಕಿದಂಗೆ ಒಂಥರ ಅನುಭವ ಆಗತ್ತಲ್ಲ ಅಂತ ನಿಮಗೆ ಆ ಥರದ ಫೀಲಿಂಗ್ ಆಕೈತೆ. ಯಾವಾಗ ನಮ್ಮ ಮೇಲೆ ಏನಾದರೂ ನೆಗೆಟಿವ್ ಎನರ್ಜೀಸ್ ನಮ್ಮ ಮೇಲೆ ಆಕ್ರಮಣ ಮಾಡ್ತಾವಲ್ಲ, ಸಿಕ್ಕಾಪಟ್ಟೆ ಬಾಡಿ ಪೇನ್ ಇರ್ತೈತೆ ಆ ಟೈಮ್ದಾಗ. ಒಟ್ಟು ತಲೆ ನೋವು ಇರ್ತೈತಿ, ಬಾಡಿ ಪೇನ್ ಇರ್ತೈತಿ. ಬಾಡಿಗೆ ಇಷ್ಟು ಪೇನ್ ಇರ್ತೈತಲ್ಲ, ಆ್ಯಸ್ ಇಫ್ ಇಡೀ ಬಾಡಿ ಒಳಗೆಲ್ಲ ಹಿಂಗೆ ಪಸ್ ಕಲೆಕ್ಟ್ ಆಗೈತೆ ಅನ್ನೋರಂಗೆ ಬಾಡಿ ಪೇನ್ ಆಗ್ತಿರ್ತೈತಿ. ನಮ್ಮ ಬಾಡಿನ ನಮಗೆ ಹೆವಿ ಅಂತಂತ ಅನಿಸಿರ್ತೈತಿ. ಹೊರಗೆ ಹೋಗ್ಬೇಕಂತಂತಂಗಿಲ್ಲ, ಏನೂ ಅಂತಂತಿಲ್ಲ. ಅದಕ್ಕೆ ಈ ಪೈಲ್ದವ್ರಿಗೆ ನೀವು ಸ್ವಲ್ಪ ಹೊರಗೆ ಹೋಗ್ರಿ, ನೇಚರ್ ಜೊತೆ ಒಂದು ಸ್ವಲ್ಪ ಟೈಮ್ ಕಳೆಯಕ್ಕೆ ನೋಡ್ರಿ, ಬೇರೆಯವ್ರ ಜೊತೆ ಮಾತಾಡ್ರಿ. ಅಂದರೆ ನಿಮ್ಮ ಇಮೋಷ್ನಲ್ ಲೆವೆಲ್ ಒಂದು ಹಂತಕ್ಕೆ ಬರ್ತೈತಿ ಇಲ್ಲಿ. ಈಗ ಏನಾಗೈತಿ ಅಂತಂತಂದ್ರೆ, ಈಗ 8 ಆಫ್ ಸೋರ್ಸ್ ಅಂತಂದ್ರೆ ನಿಮ್ಗೇನು ಅನ್ಸತ್ತಂದ್ರೆ ವಿಚಾರ ಮಾಡೋಕೆ ಏನು ದಾರಿನೇ ಇಲ್ಲ, ಎಲ್ಲ ಮುಗಿದು ಹೋಗ್ಬಿಟ್ಟೈತಿ, ಏನು ವಿಚಾರ ಮಾಡೋದು. ಅಥವಾ ನಿಮ್ಗೆ ಯಾರೇನಾದರೂ ಹೇಳಕ್ಕೆ ಬಂದ್ರೆ ನೀವು ಅದರೊಳಗನ ಒಂದು 10 ವಿಚಾರ ತೆಗಿತೀರಿ. ನೀವು ಅವ್ರಿಗೆ ಹಿಂಗೆ ಮಾಡಿರಿ ಅಂತಂದ್ರೆ ಅದೆಲ್ಲ ಹಂಗೆ ಎಕ್ಸ್ಕ್ಯೂಸಸ್ ಹೇಳೋದು. ಅಂದರೆ ಈಗ ಹೆಂಗಂತಂದ್ರೆ ಈ ಮೆಂಟಲಿ ನೀವು ರೆಡಿನೇ ಇಲ್ಲ ಯಾವುದಾದ್ರೂ ಒಂದು ಹೊಸ ವಿಷಯವನ್ನು ಹೊಂದಿಸ್ಕೊಂಡು ನಾವು ಈ ಫೇಸ್ ದಾಟಿ ಹೋಗಬೇಕು ಅನ್ನೋಂಥದ್ದು. ಕೆಲವು ಸರ್ತಿ ಏನಾಗ್ತೈತಿ ಅಂತಂದ್ರೆ ಮನುಷ್ಯನ ಮಾನಸಿಕ ಪರಿಸ್ಥಿತಿ ಹೆಂಗಿರ್ತೈತಿ ಅಂದ್ರೆ ಸುಖದಾಗ ಸುಖ ಕಾಣ್ತಿರ್ತಾನೆ, ದುಃಖದಾಗೂ ಸುಖನ ಕಾಣ್ತಿರ್ತಾನೆ. ಯಾಕಂದ್ರೆ ಅವ್ನಿಗೆ ಅನಿಸ್ತೈತಿ ಜನ ನಾನು ಪ್ಯಾಂಪರ್ ಮಾಡಾಕತ್ತಾರಲ್ಲ, ನಾನು ಬಂದು ಮಾತಾಡ್ಸಕತ್ತಾರಲ್ಲ ಅಂತ. ಆದ್ರೆ ಅವ್ರ ಜೀವನ ಪತನದ ಕಡೆಗೆ ಹೋಗ್ತಾ ಇದೆ ಅಂತ ಅವ್ರು ಯಾವಾಗೂ ಅನ್ಸಂಗೇ ಇಲ್ಲ. ಸೊ ನೀವೇನು ಮಾಡಿರಿ, ದಯಮಾಡಿ ನಿಮ್ಮ ಕಣ್ಣಿಗೆ ನೀವೇ ಪಟ್ಟಿ ಕಟ್ಕೊಂಡ್ರೆ ಯಾರೇನೂ ಮಾಡೋಕ್ಕೆ ಬರೋಂಗಿಲ್ಲ. ಇದು ಗಾಂಧಾರಿ ಅಂತ ಪರಿಸ್ಥಿತಿ. ಅದಕ್ಕೆ ನೀವು ಎಷ್ಟಾಗ್ತೈತಿ ಅಷ್ಟು ಅದನ್ನು ಅಂದರೆ ನಿಮ್ಮ ಯಾರಾದರೂ ಹೇಳಿದರೆ, ಯಾರಾದರೂ ವಿಷಯಗಳನ್ನು ನಿಮಗೆ ಸರಿಯಾದ ವಿಷಯಗಳನ್ನು ನಿಮಗೆ ಹೇಳಿದರೆ ಅದರ ಬದಲಾಗಿ ಕೂಲಂಕಷವಾಗಿ ವಿಚಾರ ಮಾಡಿ ಅದನ್ನು ಅನುಸರಿಸ್ಕೊಂಡು ಹೋಗಕ್ಕೆ ನೋಡಿರಿ. ಅಂದರೆ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳಕ್ಕೆ ನೋಡಿರಿ. ಟೇಕ್ ಸ್ಮಾಲ್ ಸ್ಟೆಪ್ಸ್. ಒಮ್ಮೆ ಒಂದೇ ದಿವ್ಸಕ್ಕೆ ಏನಾದರೂ ಆಗಂಗಿಲ್ಲ. ಆದರೆ ನಿಮಗೇನೈತಿ ಅಂದ್ರೆ ನೀವು ಬರೀ ಹಳಿದ ವಿಚಾರ ಮಾಡತ್ತೀರಿ. ನಾನು ಅವಾಗ ಹಂಗಿದ್ದೆ, ಯಾಕೆ ಹಿಂಗಾಯ್ತು, ಈಗ ನಂಗೆ ದಾರಿನೇ ಕಾಣ್ತಾ ಇಲ್ಲ, ನನಗಿಷ್ಟೆಲ್ಲ ಹೆಲ್ತದ ಪ್ರಾಬ್ಲಮ್ ಆಗಿದೆ. ನೋಡಿರಿ, ಕ್ವೀನ್ ಆಫ್ ಸೋರ್ಸ್ ಅಂತಂದ್ರೆ ಸೋರ್ಡ್ ಯಾರು ಹಿಡಿದಿರ್ತಾರಲ್ಲ ಅವ್ರು ಹೆಂಗೆ ಅಂತಂತಂದ್ರೆ ವೆರಿ ಪವರ್ಫುಲ್ ಮೆಂಟಲಿ ಫಿಸಿಕಲಿ. ಈಗ ನಿಮಗೇನು ಅನ್ಸತಿ, ಇಲ್ಲಿ ಸ್ಥಿತಿ ಹೆಂಗೈತಿ, ಈಗ ಇಲ್ಲಿ ಸ್ಥಿತಿ ಹೆಂಗೈತಿ ನೋಡ್ರಿ. ಸೊ ಈಗ ಏನಂತಾರೆ, ಕಣ್ಣಿಗೆ ನೀವೇ ಪಟ್ಟಿ ಕಟ್ಕೊಂಡಿರಿ. ಸ್ವಲ್ಪ ಬಿಚ್ಕೋಬೇಕು, ಸ್ವಲ್ಪ ಪಟ್ಟಿ ಬಿಚ್ಚಬೇಕು. ಪಟ್ಟಿ ಬಿಚ್ಚ್ರಿ, ಸರಿ ಹೆಂಗೆ ನೋಡಕ್ಕೆ ನೋಡ್ರಿ. ಯಾರಾದರೂ ಜನ ಇರ್ಬೋದು ಅಂಥವ್ರು ನಿಮ್ಮ ಏಳಿಗೆ ಕಂಡು ಕುರುಬೋರು ಇರಂಗಿಲ್ಲ ಅಂತಂತಲ್ಲ, ಇದ್ದೇ ಇರ್ತಾರೆ. ನಮಗೆ ಗೊತ್ತಿರ್ಲಾರ್ದಂಗೆ ಇರ್ತಾರೆ ಅಂಥ ಜನ. ಅವ್ರು ಏನಾದರೂ ಮಾಡೇ ಮಾಡ್ತಿರ್ತಾರೆ ಕಿತಾಪತಿ. ಅವ್ರು ಏನಾದರೂ ನೋಡ್ರಿ, ಅವ್ರು ಏನಾದರೂ ಮಾಡದೇ ಇರಲಿ. ಕೆಲವು ಸರ್ತಿ ಹೆಂಗಾಗಿರ್ತೈತಿ ಅಂತಂದ್ರೆ ನಜರ್ಕ ದೋಷ ಇರುತ್ತೆ. ಕೆಲವೊಬ್ರು ನೀವು ಹೆಂಗೆ ಅಂತಂದ್ರೆ ಒಂಥರ ಪರ್ಸನಾಲಿಟಿ 10 ಮಂದಿ ಒಳಗೆ ನೀವು ಎದ್ದು ಕಾಣ್ತಿರ್ತೀರಿ. ಅವಾಗ ಏನಾಗ್ತೈತಿ ಅಂತಂದ್ರೆ ಎಲ್ಲರೂ ನಿಮ್ಮನ್ನೇ ನೋಡ್ತಿರ್ತಾರೆ. ಅಯ್ಯೋ ನಾವು ಇದೇ ಥರ ಆಗಬೇಕಲ್ಲ ಅಂತ ಹಂಗೆ ವಿಚಾರ ಮಾಡ್ತಿರ್ತಾರೆ. ಕೆಲವ್ರು ಹೆಂಗಾಗ್ತೈತೆ ಅಂತಂದ್ರೆ ಸಿಕ್ಕಿಲ್ಲ, ನಮಗೇನು ಸಿಕ್ಕಿಲ್ಲ, ಅದು ಇವ್ರಿಗೆ ಯಾಕೆ ಸಿಗಬೇಕು ಅಂತ. ಒಮ್ಮೆ 100 ಕೆಟ್ಟ ಕಣ್ಣುಗಳನ್ನು ನಿಮ್ಮನ್ನು ನೋಡಿದರೆ ಅದರದ್ದು ಇಂಪ್ಯಾಕ್ಟ್ ನಿಮ್ಮ ಮೇಲೆ ಡೆಫಿನೆಟ್ಲಿ ಆಗ್ತೈತಿ. ಡೆಫಿನೆಟ್ಲಿ. ಈಗ ಡೆವಿಲ್ ಅಂತಂದ್ರೆ ಹೆಂಗಂತಂದ್ರೆ ಪೂರ್ತಿ ನಿಮ್ಮ ಮನಸ್ಸನ್ನು ಆಕ್ರಮಿಸಿಕೊಂಡು ಬಿಟ್ಟೈತದು. ನಿಮಗೆ ಅನಿಸುತ್ತೆ, ಸೊ ಐ ಆಮ್ ಪವರ್ಲೆಸ್, ಸೊ ಐ ಆಮ್ ಅ ವಿಕ್ಟಿಮ್,
ಈ ಥರದ ವಿಚಾರಗಳೆಲ್ಲ ಇದೆಲ್ಲ ಹೆಂಗಂತಂತಂದ್ರೆ ಆ್ಯಕ್ಚುಲಿ ನಮ್ಮ ಇದೆಲ್ಲ ನಮ್ಮ ಜೀವನದಲ್ಲಿ ಇದೆಲ್ಲ ಯಾಕೆ ನಡೀತಿರ್ತೈತಿ ಅಂತಂತಂದ್ರೆ ನಾವು ಪ್ರತಿಯೊಂದನ್ನು ಗ್ರಾಂಟೆಡ್ ಅಂತ ತೊಗೊಳ್ತೇವೆ. ಶರೀರನೂ ಗ್ರಾಂಟೆಡ್. ನಾವು ಪಾಸಿಟಿವ್ ಹಂಗೆ ವಿಚಾರ ಮಾಡ್ತೇವೆ, ನಾವು ಅದನ್ನು ಗ್ರಾಂಟೆಡ್ ಅಂತ ತೊಗೋತೇವೆ. ಯಾವಾಗಿದ್ರೂ ಹಂಗೆ ಮಾಡಬಾರ್ದು. ಅದಕ್ಕೆ ಏನೆಲ್ಲ ನಾವು ಆ ಥರದ ಒಂದು ಒಳ್ಳೆ ಸ್ಟೇಬಲ್ ಪೊಸಿಷನ್ದಾಗಿರಲಿ, ವೆದರ್ ಇಟ್ ಇಸ್ ಫಿಸಿಕಲಿ, ಮೆಂಟಲಿ, ಯಾವುದೇ ಇದ್ರೊಳಗಂದ್ರೆ ಅದನ್ನು ಯಾವಾಗಿದ್ರೂ ಅದನ್ನು ಸರಿಯಂಗೆ ಮುಂದೆ ತೊಗೊಂಡು ಹೋಗಬೇಕು. ಅದು ನಮ್ಮ ಜವಾಬ್ದಾರಿ. ಅದಕ್ಕೆ ಏನೆಲ್ಲ ಪ್ರಿಕಾಷನ್ಸ್ ನಾವು ತೊಗೋಬೇಕು. ಓಕೆ, ನಾವು ನೋಡೋಕೆ ಭಾಳ ಚಂದ ಅದೇವಿ, ನಮ್ಮಲ್ಲಿ ಹೆಲ್ತ್ ಭಾಳ ಚಲೋ ಐತಿ. ಓಕೆ, ನಮಗೆ ಅದಕ್ಕೆ ಅಂದ್ರೆ ಇದು ಪೂಜೆ ಆಗಲಿ, ಪುನಸ್ಕಾರ ಆಗಲಿ, ಅಥವಾ ಯಾವುದಾದ್ರೂ ಒಂದು ಮಂತ್ರ ಆಗಲಿ. ಈಗ ನೋಡಿರಿ, ನಮ್ಮ ತಲೆ ಅಷ್ಟು ಓಡ್ತಿತ್ತು ಮಾಡ್ತಿತ್ತು ಅಂತಂದ್ರೆ, ಈಗ ನೀವು ಆಂಜನೇಯ ಸ್ವಾಮಿದು ಮಾಡ್ತಿದ್ರಿ ಅಂತಂದ್ರೆ ಮೆಂಟಲಿ ಬ್ಯಾಲೆನ್ಸ್ಡ್ ಇರ್ತೀರಿ ನೀವು. ಯಾರೋ ನನಗೊಂದು ಇದನ್ನು ಕೇಳಿದರು, ಒಂದು ಮಂತ್ರ ಹೇಳ್ರಿ ಹನುಮಂತ ದೇವ್ರದ್ದು ಅಂತಂದು ಹೇಳಿ. ತಾವು ಅವ್ರ ಹೆಸರು ಏನು ಅಂತಂದು ಹೇಳಿ ನನಗೆ ಗೊತ್ತಿಲ್ಲ. ನೀವು ಹನುಮಂತ ದೇವ್ರದ್ದೊಂದು ಮಂತ್ರ ಇದೆ, ನೀವು ಕೇಳಿರ್ಬೋದು. ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗ ನಿವಾರಣಾಯ ಸರ್ವವಶೀಕರಣಾಯ ಶ್ರೀರಾಮದೂತಾಯ ಸ್ವಾಹ ಅಂತಂದು ಹೇಳಿ. ನೀವು ಇದನ್ನು ದಿನಾಲೂ ಮಾಡಿರಿ. ನಿಮಗೆ ಯಾರು ಫೈಲ್ 2 ಚೂಸ್ ಮಾಡ್ಕೊಂಡಿರಿ, ಇನ್ ಕೇಸ್ ಈ ಎನರ್ಜಿ ಏನಾದರೂ ನಿಮಗೆ ರೆಸನೇಟ್ ಆದರೆ ಇದನ್ನು ನೀವು ಡೈಲಿ 108 ಟೈಮ್ಸ್. ಹಾರ್ಡ್ಲಿ ಇಟ್ ಟೇಕ್ಸ್ ಟೈಮ್ 10 ಮಿನಿಟ್ಸ್ ಆರ್ 15 ಮಿನಿಟ್ಸ್. ನೀವು ನಿಮ್ಮ ಸಲುವಾಗಿ ಅಂತ ಅಷ್ಟಾದರೂ ಸ್ಪೆಂಡ್ ಮಾಡ್ಬೋದಲ್ಲ. ಅತ್ಯಂತ ಶಕ್ತಿಯುತವಾದಂಥ ಶಕ್ತಿ ಯಾರಪ್ಪ ಅಂದ್ರೆ ಆಂಜನೇಯ ಸ್ವಾಮಿ. ಏನೋ ಮಾಟ ಮರಡಿ ಅದು ಇದು ಏನು ಕೆಟ್ಟ ಕಣ್ಣು ಏನೂ ನಡೆಯೋಂಗಿಲ್ಲ ಆ ಶಕ್ತಿ ಮುಂದೆ. ಕ್ರಮೇಣವಾಗಿ ನೀವು ಅದರಿಂದ ಹೊರಗೆ ನಿಜವಾಗ್ಲೂ ಬರ್ತೀರಿ. ಜಸ್ಟಿಸ್ ಇಲ್ಲೇ ಸರ್ವ್ ಆಗ್ತಾಯಿದೆ ನೋಡಿರಿ. ನೀವು ಏನೆಲ್ಲ ಒಳ್ಳೆ ಕೆಲಸಗಳು ಮಾಡಿದ್ರಿ ಅದಕ್ಕೆ ಜಸ್ಟಿಸ್ ಸರ್ವ್ ಆಗ್ತಾಯಿದೆ. ನಿಮ್ಮ ಗುರುಗಳು ಯಾರಾದರೂ ಇದೆ, ನಿಮ್ಮ ಗುರುಗಳಿಗೆ ಮೊರೆ ಹೋಗ್ರಿ. ಗುರುಗಳ್ನ ಹೋಗಿ ಭೇಟಿಯಾಗಿ ಬರ್ರಿ. ನಿಮ್ಗೆ ಯಾರಾದರೂ ಇಂಥದ್ದು ಏನಾದರೂ ತೊಂದರೆ ಇದ್ದರೆ ಹೆಂಗಿರ್ತೈತಿ ಅಂದರೆ, ಗುರುಗಳ ಹತ್ರ ಹೋಗಿ ಉಪಾಯ ಕೇಳೋ ಪ್ರಶ್ನೆ ಏನು ಇರೋಂಗಿಲ್ಲ. ಗುರುಗಳ ದೃಷ್ಟಿ ನಿಮ್ಮ ಮೇಲೆ ಬಿತ್ತಂದ್ರೆ ಸಾಕು. ಗುರುವಿನ ನಾವು ಹೋಗಿ ಭೇಟಿ ಆದದ್ದನ್ನ ಅದ ಒಂದೇ ಉಪಾಯ. ಅಲ್ಲಿಂದನೇ ಕೆಲಸ ಸ್ಟಾರ್ಟ್ ಆಗ್ತೈತೆ. ನಿಮ್ಮ ನೆಗೆಟಿವ್ ಎನರ್ಜಿ ಎಲ್ಲ ಅಲ್ಲೇ ಇಳಿದು ಹೋಗಿಬಿಡ್ತೈತಿ. ಯಾವುದಾದ್ರೂ ಸತ್ಸಂಗ ಇದ್ದರೆ ಅಲ್ಲಿ ಹೋಗ್ರಿ, ಸತ್ಸಂಗದೊಳಗೆ ಕುಂಡ್ರಿ. ಅಲ್ಲೆಲ್ಲ ಅವ್ರು ಏನಾದರೂ ಭಜನೆ ಗಿಜನೆ ಮಾಡ್ತಿದ್ರೆ ನಿಜವಾಗ್ಲೂ ಅದನ್ನು ಕೇಳ್ರಿ, ಬರ್ರಿ. ರೀಸೆಂಟ್ಲಿ ನಾ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡೇನೆ. ರೀಸೆಂಟ್ಲಿ ನನಗೆ ಎಷ್ಟು ತಲೆ ಸರಿ ಇದ್ದಿರಲಿಲ್ಲ ಅಂತಂತ ನನಗೇನೂ ಗೊತ್ತಾಗವಲ್ತಾಗೈತೆ, ನನಗೇನೂ ತಿಳಿವಲ್ತಾಗೆ. ಇಲ್ಲಿ ಗದಗದೊಳಗೆ ಒಬ್ಬರು ಸ್ವಾಮಿಗಳು ಅದಾರ. ಅವ್ರ ಹೆಸರು ಏನಂತ ನನಗೆ ಅಷ್ಟು ನೆನಪಾಗವಲ್ತು ನೋಡ್ರಿ. ಅವರು ಸ್ವಾಮಿಗಳ್ದು ಇಲ್ಲಿ ಅವ್ರದ್ದು ಸತ್ಸಂಗ ಇತ್ತು. ಅವ್ರಿಗಿಲ್ಲ, ಅವ್ರ ಶರೀರದೊಳಗಿಲ್ಲ. ಬಟ್ ನಾನು ಅದನ್ನು ಹೋಗಿ ಭೇಟಿಯಾಗಿ 2 ದಿವ್ಸದಾಗಂದ್ರೆ ಎಷ್ಟು ಆರಾಮಾಯ್ತು ಗೊತ್ತಾ ನನಗೆ. ಸೊ ನಿಮ್ಮ ನೆಗೆಟಿವ್ ಎನರ್ಜಿ ಎಲ್ಲಿ ನೀವು ಇಂಥ ಯಾವ್ದಾದ್ರು ಪ್ಲೇಸಿಗೆ ಹೋದರೆ ಅಲ್ಲಿ ಏನಾಗ್ತೈತಿ ಅಂತಂತಂದ್ರೆ ನೆಗೆಟಿವ್ ಎನರ್ಜಿ ಕಡಿಮೆ ಆಗ್ತೈತೆ, ಅಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗ್ತದೆ. ಅದ್ರ ಮೇಲೆ ಅದು ಹಾವಿ ಆಗ್ತೈತೆ. ಸೊ ಅದಕ್ಕೆ ಹೇಳೋದು, ನಿಮಗೇನಾದರೂ ಇಂಥದ್ದು ಟೈಮಿಗೆ ಇತ್ತು ಅಂತಂದರೆ ಡೈಲಿ ನೀವು ವಿಸಿಟ್ ಮಾಡೋದು ಬರ್ರಿ. ಡೈಲಿ ಹನುಮಂತ ದೇವ್ರು ನಿಮಗೇನಾದರೂ ರೀಚೇಬಲ್ ಇದ್ದರೆ ಆ ಟೆಂಪಲ್ ಹನುಮಂತ ದೇವ್ರಿಗೆ ಹೋಗಿ ಬರೋದು ಬರ್ರಿ. ಇಲ್ಲ ಅಂತಂದರೆ ಹನುಮಂತ ದೇವ್ರದ್ದು ಅದನ್ನು ಮಂತ್ರ ಹೇಳೋದು ಬರ್ರಿ. ನಾನು ಈಗ ಹೇಳಿಕೊಟ್ನೆಲ್ಲ. ಎಷ್ಟು ಆಕೈತೆ ಅಷ್ಟು ಲಘು ಕೆಲಸ ಆಕೈತೆ ನೋಡಿರಿ. ನಿಮ್ಮ ಗುರುಗಳೇ ನಿಮಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ನಿಮಗೆ ಹೆಲ್ಪ್ ಎಲ್ಲಿಂದಾದರೂ ಸಿಗ್ತದೆ. ಓಕೆ, ಏನಾದರೂ ಬರ್ತಾ ಇದೆ, ಟೈಮ್ ಚೇಂಜ್ ಆಗ್ತಾ ಇದೆ. ವರ್ಲ್ಡ್ ಕಾರ್ಡ್ ಇದೆ. ಗಾಡ್ ಈಸ್ ಗಿವಿಂಗ್ ಅ ಸೆಕೆಂಡ್ ಚಾನ್ಸ್. ಓಕೆ, ಜಜ್ಮೆಂಟ್ ಕಾರ್ಡ್ ಇಸ್ ದೇ. ಸೊ ಗಾಡ್ ಈಸ್ ಗಿವಿಂಗ್ ಅ ಸೆಕೆಂಡ್ ಚಾನ್ಸ್. ಕೆಲವು ಸರ್ತಿ ಹೆಂಗಿರ್ತದೆ ಗೊತ್ತೇನ್ರಿ, ಎಲ್ಲ ರೆಡಿ ಇರ್ತೈತಿ, ನಾವು ಮನಸ್ಸು ಮಾಡ್ಬೇಕಷ್ಟೇ. ನೀವು ಮನಸ್ಸು ಮಾಡ್ಬೇಕು ನೋಡ್ರಿ. ಈಗ ಯಾರು ನೀವು ಫೈಲ್ ನಂಬರ್ 2 ಚೂಸ್ ಮಾಡ್ಕೊಂಡಿರಲ್ಲ, ನೀವು ಮನಸ್ಸು ಮಾಡಿರಿ. ಡೆವಿಲ್ ಎನರ್ಜಿ ಏನಾದರೂ ಇತ್ತು ಅಂತಂತಂದರೆ ಹೋಗ್ತದೆ. ಡೈಲಿ ಹನುಮಂತ ದೇವ್ರಿಗೆ ಹೋಗಿ ಬರುತ್ತೆ ಬರ್ರಿ. ರೀಚೇಬಲ್ ಇತ್ತಂತಂದರೆ ಟೆಂಪಲ್. ಸೊ ನಿಮಗೆ ಮತ್ತೇನು ಮೆಸೇಜ್ ಬರ್ತಾ ಇದೆ ನೋಡೋಣ. ನಮಗೆ ಪೂರ್ವಜರು ಯಾಕೆ ನಿಮಗೆ ಹೆಲ್ಪ್ ಮಾಡ್ತಾರೆ, ಅಥವಾ ಪೂರ್ವಜರ ಕಡೆಯಿಂದ ನಿಮ್ಗೆ ಯಾಕೆ ಇದನ್ನೈತಿ ಅಂತಂತಂದ್ರೆ ನೋಡ್ರಿ, ಎಲ್ಲ ಪೂರ್ವಜರಿಗೂ ಅನ್ನಿಸ್ತಿರ್ತೈತಿ ನಮ್ಮ ವಂಶದಲ್ಲಿ ಮುಂದೆ ವಾರಿಯರ್ಸನ್ನು ಜನ್ಮ ತಗೊಳ್ಳಿ ಅಂತ. ಹೇಡಿಗಳು ಯಾರಾದರೂ ಹುಟ್ಟಲಿ ಅಂತ ಯಾರಾದರೂ ಅನ್ಕೋತಾರೇನ? ಇಲ್ಲ. ಸೊ ಅವರು ನಿಮಗೆ ವಿಚಾರ ಮಾಡ್ತಿರ್ಬೋದು. ನಿಮ್ಮ ಗುರುಗಳ ಥ್ರೂ ನಿಮಗೇನಾದರೂ ಮೆಸೇಜ್ ಕೊಡ್ತಿರ್ಬೋದು. ಅವರು ನಿಮಗೇನಾದರೂ ಅಂಥ ಸಮಸ್ಯೆ ಇದ್ದರೆ ಹೋಗ್ರಿ, ನಿಮ್ಮ ಗುರುಗಳನ್ನ ಭೇಟಿ ಆಗ್ರಿ, ಸತ್ಸಂಗದಲ್ಲಿ ಭಾಗವಹಿಸ್ರಿ, ಯಾವುದಾದ್ರೂ ಸ್ಟ್ರಾಂಗ್ ಟೆಂಪಲ್ಸಿಗೆ ಹೋಗ್ರಿ, ಒಳ್ಳೆಯ ಜನರ ಮಾತು ಕೇಳ್ರಿ, ಒಳ್ಳೆಯ ಜನರ ಸಂಗತಿ ಬೆಳೆಸ್ಕೊಡ್ರಿ. ಸೊ ನಿಮ್ಮ ಪೂರ್ವಜರನ್ನು ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಟೇಕ್ ಟೈಮ್ ಟು ಪ್ಯಾಂಪರ್ ಯುವರ್ ಸೆಲ್ಫ್ ಆರ್ ಲೆಟ್ ಅದರ್ಸ್ ಟೇಕ್ ಕೇರ್ ಆಫ್ ಯು. ಓಕೆ, ನಿಮ್ಮ ಬದಲಾಗಿ ನಿಮಗೆ ಕಾಳಜಿ ತಗೊಳ್ರಿ ಅಂತ ಹೇಳಕತ್ತಾರೆ. ಫೋಕಸ್ ಯುವರ್ ಮೈಂಡ್ ಆನ್ ವಾಟ್ ಯು ರಿಯಲಿ ವಾಂಟ್. ವಿ ಆರ್ ಹೆಲ್ಪಿಂಗ್. ದೇ ಆರ್ ಆಲ್ವೇಸ್ ರೆಡಿ ಟು ಹೆಲ್ಪ್.
Ancestors are always ready to help. Shift your focus, that too positively. ನಮಗೆ 7:30 ಐತಲ್ಲವ, ನಮಗೆ ಯಾರು ಹೇಳೋರು ಭೇಟಿಯಾಗಿರ್ಲಿಲ್ಲ ರೀ. ಗೈಡೆನ್ಸ್ ಕೊಡೋರು ಯಾರು ಇದ್ರು ಅಂತಂತಂದ್ರೆ ಜೀವನ ಇಷ್ಟು ಬ್ಯೂಟಿಫುಲ್ಲಂಗೆ ಟರ್ನ್ ತೊಗೋತಲ್ಲ. ಸೊ ಅದಕ್ಕೆ ಗೈಡ್ ಮಾಡೋರು ಜೀವನದೊಳಗೆ ಇರಬೇಕು. ಗಿವ್ ಯುವರ್ ಸೆಲ್ಫ್ ಟೈಮ್, ಬಿ ಕೈಂಡ್ ಟು ಯುವರ್ ಸೆಲ್ಫ್ ಆ್ಯಂಡ್ ಹೀಲ್ ಇನ್ ಯುವರ್ ಓನ್ ವೇ. ನೋಡ್ರಿ, ಏನಾದರೂ ಕೆಟ್ಟ ಮಾತಾಡಿದರೆ ಬೇರೆಯವ್ರಿಗೆ ನೋವು ಆಗ್ತೈತಿ ಅಂತಂದು ಹೇಳಿ ನಾವು ಬೇರೆಯವ್ರ ಮನಸ್ಸಿನ ಬದಲಾಗಿ ಕಾಳಜಿ ಮಾಡ್ತೇವೆ. ಓಕೆ, ನಮ್ಮ ಮನಸ್ಸಿಗೂ ಯಾವುದಾದ್ರೂ ವ್ಯವಹಾರದಿಂದ ನಮಗೂ ಬೇಜಾರಾಗ್ತೈತಿ ಅನ್ನೋದನ್ನು ನಾವು ಯಾಕೆ ವಿಚಾರ ಮಾಡೋಂಗಿಲ್ಲ? ನಮ್ಮ ಮನಸ್ಸಿನ ಪ್ರತಿಯೂ ಅದು ನಮ್ಮ ಕರ್ತವ್ಯ, ಹೌದು ಅಲ್ಲೋ? ಹಾಂ, ಏನು ಮಾಡಿದರೆ ನನ್ನ ಮನಸ್ಸಿಗೆ ಖುಷಿ ಸಿಗ್ತೈತಿ, ಏನು ಮಾಡಿದರೆ ನಿಮ್ಮ ಮನಸ್ಸಿಗೆ ಖುಷಿ ಸಿಗ್ತೈತಿ ಅದನ್ನು ನೋಡಿರಿ ನೀವು. ಓಕೆ, ಅದನ್ನು ನೋಡಿರಿ, ಅದನ್ನು ಮಾಡೋಕ್ಕೆ ಟ್ರೈ ಮಾಡಿರಿ. ನೋಡಿರಿ, ಟೇಕ್ ಅ ಬೇಬಿ ಸ್ಟೆಪ್ಸ್. ಒಮ್ಮೆ ಯಾರಾದರೂ ನಿಮ್ಮ ಕೊಯ್ ತುಮೆ ಲಂಕಾ ಪਹੁಂಚನೆ ಕೆ ಲಿಯೆ ನಹೀ ಬೋಲ್ ರಹಾ ಹೈ, ಟೇಕ್ ಅ ಬೇಬಿ ಸ್ಟೆಪ್ಸ್. ನೀವೇನಾದರೂ ಇಂಥ ವಿಷಯವರ್ತುಲದಲ್ಲಿ ಸಿಕ್ಕಾಕ್ಕೊಂಡಿದ್ರೆ ನಿಜವಾಗ್ಲೂ ಹೊರಗೆ ಬರ್ತೀರಿ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಮೆಂಟಲ್ ಹೆಲ್ತಿಗೆ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಅದನ್ನು ಭಾಳ ಲಘು ಹೀಲ್ ಮಾಡ್ಕೋಬೇಕ್ರಿ. ನೋಡಿರಿ, ಫಿಸಿಕಲಿ ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ಡಾಕ್ಟರ್ಸ್ ಅದಾರ, ಮೆಂಟಲ್ ಸ್ಟೇಟಸ್ ಸಲುವಾಗಿನೂ ಡಾಕ್ಟರ್ ಇರ್ತಾರೆ. ಆದರೆ ಹೆಂಗಿರ್ತೈತಿ, ಎಲ್ಲಿವರೆಗೂ ನಮ್ಮ ಮಾನಸಿಕ ಶಕ್ತಿ ಪ್ರಬಲ ಆಗಿರೋದಿಲ್ಲೋ ಅಲ್ಲಿ ತನಕನೂ ನಮಗೆ ಅದರಿಂದ ಉಪಯೋಗ ಏನೂ ಇರೋಂಗಿಲ್ಲ. ಓಕೆ, ಅದಕ್ಕೆ ಹೇಳ್ತಾರೆ ಹಿಂದಿ ಒಳಗೆ, ಜೋ ಅಪನಾ ಮದತ್ ಖುದ್ ನಹೀ ಕರ್ ಸಕ್ತಾ ಉಸ್ಕೋ ಭಗವಾನ್ ಭೀ ಉಸ್ಕಾ ಮದತ್ ನಹೀ ಕರ್ತಾ ಅಂತ. ನಮಗೆ ನಾವು ಹೆಲ್ಪ್ ಮಾಡ್ಕೊಳ್ಳೋದ ಹೋದರೆ ನಿಮಗೆ ಯಾವುದೇ ಗುರು ಇರಲಿ, ನಿಮ್ಮ ಮನೆ ದೇವ್ರು ಇರಲಿ, ನಿಮ್ಮ ದೇವಿ ಇರಲಿ, ಯಾರೂ ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ರಿಸೀವಿಂಗ್ ಮೋಡ್ನಾಗ ಇರಂಗಿಲ್ಲಲ್ಲ ಆ ಟೈಮ್ದಾಗ. ಸೊ ಈಗ ಆಂಜನೇಯ ಸ್ವಾಮಿ ಏನು ಹೇಳ್ತಾರೆ ಅಂತಂದು ಹೇಳಿ ನೋಡ್ರಿ. ಶೋ ಕಂಪ್ಯಾಷನ್ ಅಂದ್ರೆ ಮಂದಿ ಸಲುವಾಗಿಲ್ಲ, ನಿಮ್ಮ ಬದಲಾಗಿ ನಿಮಗೇ ಸಹಾನುಭೂತಿ ಇರಲಿ. ಮಂದಿ ಬದಲಾಗಿ ನಾವು ಸಹಾನುಭೂತಿ ತೋರಿಸಿದ್ರೇನೋ, ಮೊದಲು ನಾವು ಹೆಂಗಿದ್ವಿ, ಈಗ ನಮ್ಮ ಮೆಂಟಲ್ ಸ್ಟೇಟಸ್ ಸರಿ ಇಲ್ಲ ಅಂತಂದ್ರೆ ನಮಗೂ ನಮ್ಮ ಪ್ರತಿ ಸಹಾನುಭೂತಿ ಇರಬೇಕು. ಬ್ಲೆಸ್ಸಿಂಗ್ಸ್ ಫಾಲೋ ಆ್ಯಕ್ಟ್ಸ್ ಆಫ್ ಕಂಪ್ಯಾಷನ್ ಆ್ಯಸ್ ಐ ವಾಸ್ ಬ್ಲೆಸ್ಡ್ ಫಾರ್ ಮೈ ಸೆಲ್ಫ್ಲೆಸ್ ಸರ್ವಿಸ್. ಲಿವ್ ಅ ಲೈಫ್ ಆಫ್ ಕೈಂಡ್ನೆಸ್ ಆ್ಯಂಡ್ ರಿಸೀವ್ ಡಿವೈನ್ ಫೇವರ್. ಡಿವೈನ್ ಈಸ್ ಫೇವರಿಂಗ್. ಓಕೆ, surrender pride. Transformation comes from letting go of ego. As I let go of my own desires to serve Rama, surrender pride and embrace humility. Go and surrender to yourself, to your master. ಅಷ್ಟು ಕೆಲಸ ಮಾಡಿರಿ ನೀವು ಏನಿದ್ದು ನಿಮಗೆ ಗುರುಗಳ ಹೆಲ್ಪ್ ಬಂದೈತಿ, ಅಲ್ಲಿ ದೇವಿ ಹೆಲ್ಪ್ ಮಾಡಾಕತ್ತಿದ್ಲು. ಗುರುಗಳಿಗೆ ಹೋಗ್ರಿ, ಸರೆಂಡರ್ ಆಗ್ರಿ, ನನಗಿಂಥ ಪ್ರಾಬ್ಲಮ್ ಐತೆ ಅಂತ ಹೇಳ್ರಿ, ಇನ್ನು ಇದ್ದದನ್ನೆಲ್ಲ ನೀನೇ ನೋಡ್ಕೊಳಪ್ಪ ಅಂತ ಹೇಳ್ರಿ. ನೀವು ಯಾವುದೇ ಊರಿನೊಳಗೆ ಇದ್ರೂ ಸಹಿತ ಅಲ್ಲಿ ಸಪೋಸ್ ನೀವು ಹುಬ್ಬಳ್ಳಿಯೊಳಗೆ ಇರ್ತೀರಿ ಅಂತ ಇಟ್ಕೊರಿ, ಸಿದ್ಧಾರೂಢರ ಮಠಕ್ಕೆ ಹೋಗ್ರಿ ನೀವು. ಸಾಯಿಬಾಬಾನ ಗುಡಿಗೆ ಹೋಗ್ರಿ, ಶಿರ್ಡಿಗೆ ಹೋಗಿ ಬರ್ರಿ. ಇಲ್ಲಿ ಗುರು ನಿಮ್ಮನ್ನು ಕಾಯಾಗತ್ತಾರ. ಸೊ ನಿಮ್ಮ ಗುರುವಿನ ಬೆಂಬಲ ನಿಮಗೆ ಯಾವಾಗಲೂ ಇದ್ದೇ ಇದೆ, ಸಹಾಯ ಯಾವಾಗಲೂ ಇದ್ದದ್ದೇ. ನೀವು ಹೋಗಿ ನಮ್ಮ ಗುರುಗಳಿಗೆ ಸರೆಂಡರ್ ಆಗ್ರಿ. ನಂದು ಏನೈತಿ, ನಂದು ಫಿಸಿಕಲ್ ಸ್ಟೇಟಸ್, ಮೆಂಟಲ್ ಸ್ಟೇಟಸ್ ಎಲ್ಲ ನಾನು ನಿನಗೆ ಒಪ್ಸೇನೆ ಅಂತಂದು ಹೇಳ್ರಿ ನೀವು. ಡೆಫಿನೆಟ್ಲಿ ಯು ವಿಲ್ ಗೆಟ್ ಹೆಲ್ಪ್. ಓಕೆ, ಗುಡ್ ಲಕ್. ನನಗೆ ಅನಿಸಿದ ಮಟ್ಟಿಗೆ ಈ ರೀಡಿಂಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ದಯಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.